ನಮಸ್ಕಾರ 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 ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇವತ್ತು ನಾವು ನೋಡ್ತಾ ಇರೋದು 6ನೇ ಚಾಪ್ಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆಲ್ರೆಡಿ 5 ಆಗಿದೆ. 5ರದ್ದು ಹೆಡ್ ಶಾರ್ಟ್ ವಿಡಿಯೋಸ್, ಹೇಳಿರೋದೆಲ್ಲ ಸೀದಾ ತಲೆಗೆ ಹೋಗೋ ರೀತಿ ಮಾಡಿದ್ದೇನೆ. ಇದೆಲ್ಲ ಚಾಪ್ಟರ್ ಏನಿದೆ ಅಲ್ವಾ, ಒಂದೊಂದು ಶಾರ್ಟ್ ಏನೇನು ಮಾಡ್ತೀನಲ್ವಾ ನಾನು, ಎಲ್ಲ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಮಾಡಿ ಹಾಕಿಟ್ಟಿದ್ದೇನೆ. ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಕ್ರೋಲ್ ಮಾಡಿದ್ರು ನಿಮಗೆ ಸಿಗತ್ತೆ, ಅಥವಾ ಚಾನಲ್ಗೆ ಹೋಗಿ ಅಲ್ಲಿ ಮೇಲ್ಗಡೆ ಇರುತ್ತೆ ಹೋಮ್ ವಿಡಿಯೋಸ್ ಲೈವ್ ಆ ರೀತಿ ಎಲ್ಲ ಇರುತ್ತಲ್ವಾ, ಅದೇ ಲೈನ್ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದಿರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನನ್ನ ಪ್ಲೇ ಲಿಸ್ಟ್ ಕೂಡ ಸಿಗತ್ತೆ ನಿಮ್ಗೆ. ಇಡೀ ಎಲ್ಲ ಒನ್ ಶಾರ್ಟ್ ವಿಡಿಯೋಸ್ ಒಂದೇ ಕಡೆಗೆ ಹಾಕಿಟ್ಟಿದ್ದೀನಿ, ಅದು ಸಿಗತ್ತೆ. ಎಲ್ಲ ನಾನು ಫಾಲೋ ಮಾಡ್ತಿರೋದು ಯಾವ್ದ್ರಿಂದ? ಕಳ್ಳದಾರಿ ಪ್ಲಾನಿಂಗ್ ನಿಂದ. ಕಳ್ಳದಾರಿ ಪ್ಲಾನಿಂಗ್ ಅಂದ್ರೆ ನಿಮ್ಗೆ ಏನ್ ಕಾಪಿ ಹೊಡೆಯೋ ಅಲ್ಲ ಆ ತರ ಅಲ್ಲ, ಅದು ಕಳ್ಳದಾರಿ ಅಂತಾನೆ ಒಂದು ವಿಡಿಯೋ ಇದೆ, ಅದನ್ನ ನೋಡ್ಕೊ ಬನ್ನಿ, ಒಂದ್ ಒಳ್ಳೆ ಐಡಿಯಾ ಬರುತ್ತೆ ನಿಮ್ಗೆ. ಅದ್ರಲ್ಲಿ ಏನಿದೆಯಪ್ಪ ಅಂತಂದ್ರೆ, ಫಿಸಿಕ್ಸ್ ಅಲ್ಲಿ ಔಟ್ ಆಫ್ ಔಟ್ ತೆಗಿಲಿಕ್ಕೆ, ಕಮ್ಮಿ ಎಫರ್ಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಲಿಕ್ಕೆ ಏನ್ ಸ್ಟ್ರಾಟಜಿ ಬೇಕೋ ಅದಿದೆ, ಅದನ್ನ ನೋಡ್ಕೊ ಬನ್ನಿ. ಅಲ್ಲಿ ಏನ್ ಹೇಳಿದ್ದೇನೋ ಅದನ್ನು ಫಾಲೋ ಮಾಡ್ಕೊಂತ ಹೋಗಿದ್ದೀನಿ ಎಲ್ಲ ಚಾಪ್ಟರ್ಸ್ ಅಲ್ಲೂ. ಸೊ ಅದನ್ನ ಮಾಡೋಣ. ಮತ್ತೊಂದು ಏನಪ್ಪಾ ಅಂತಂದ್ರೆ, ನಾನು ಈಗ ಅಬ್ಸರ್ವ್ ಮಾಡ್ತಾ ಇರಬಹುದು, ನೀವು ಒಂದ್ 3-4 ದಿನ ಆಯ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಡೈಲಿ 6 ಗಂಟೆಗೆ ವಿಡಿಯೋ ಪಬ್ಲಿಷ್ ಮಾಡ್ತಾ ಇದ್ದೇನೆ. 6 ಗಂಟೆಗೆ, ಹೌದಾ? ಈ 6 ಗಂಟೆಗೆ ಪಬ್ಲಿಷ್ ಮಾಡಿದಾಗ ನಾನು ಹೋಗಿ ವ್ಯೂಸ್ ನೋಡ್ತೀನಿ, ಅದು ಯಾವಾಗ ಎಷ್ಟು ವ್ಯೂಸ್ ಬರುತ್ತೆ ಅಂತ. ಅದೊಂದು ನೋಡೋದು, ಅದೊಂದು ಚಟ ನಂಗೆ. ಹೋಗಿ ನೋಡ್ತೀನಿ ಯಾರ್ಯಾರು ಏನ್ ಕಮೆಂಟ್ ಮಾಡಿದ್ದಾರೆ ಅದನ್ನು ನೋಡ್ತೀನಿ. ಹೋಗಿ ನೋಡ್ಬೇಕಾರೆ ಒಂದು ಒಬ್ಸರ್ವ್ ಮಾಡಿದೆ ನಾನು, ಬೆಳಿಗ್ಗೆ 6ರಿಂದ 8 ಗಂಟೆವರೆಗೆ ಹೆಚ್ಚು ಅಂದ್ರೆ 10ರಿಂದ 20 ವ್ಯೂಸ್, ಅದು ದಾಟದೇ ಇಲ್ಲ. 8 ಗಂಟೆ ಆದ್ಮೇಲೆ ವ್ಯೂಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯೋಚನೆ ಮಾಡಿದೆ ನಾನು, ಇವ್ರು ಹೇಳೋದೇ 8 ಗಂಟೆಗ ಅಂತ. ಹೇಳೋದೇ 8 ಗಂಟೆಗ ನೀವು? ಹಂಗೇನಾದ್ರು ಇದ್ರೆ ಹೇಳ್ಬಿಡಿ, ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಹಾಕ್ಬಿಡಿ. ನನ್ನ ಪ್ಲಾನ್ ಏನಿತ್ತು ಅಂದ್ರೆ, ಆಲ್ರೆಡಿ ಫಸ್ಟ್ 3 ಚಾಪ್ಟರ್ ಮಾಡಿದೆ, ಅದ್ರದ್ದೊಂದು MCQ ಸೆಷನ್ ತಗೊಂಡೆ, ಹೌದಾ? ಈಗ ಏನ್ 3 ಚಾಪ್ಟರ್ ಮಾಡಿದ್ದೀನೋ ಇದ್ರ MCQ ಸೆಷನ್ ಅನ್ನ ನಾಳೆ ಬೆಳಿಗ್ಗೆ ಶಾರ್ಪ್ 6 ಗಂಟೆಗೆ ಲೈವ್ ಬಂದ್ ತಗೊಳ್ಳೋಣ ಅಂತ ಇದೀನಿ ನಾನು. ನೀವು ಹೇಳೋದೇ 8 ಗಂಟೆಗಾದ್ರೆ ನಾನು ಬೆಳಿಗ್ಗೆ 6 ಗಂಟೆಗೆ ಬಂದು ನನ್ ಮನೆ ಗೋಡೆಗಳಿಗೆ ಪಾಠ ಮಾಡ್ಲಾ? ಇಲ್ಲ ಅಲ್ವಾ? ಸೊ ನೀವು ಬಂದ್ರೆ ಬೆಳಿಗ್ಗೆ 6 ಗಂಟೆಗೆ ಮಾಡ್ತೀನಿ. ಇಲ್ಲ ಅಂದ್ರೆ ಯಾವ ಟೈಮ್ ನಿಮ್ ಕನ್ವೀನಿಯಂಟ್ ಆಗತ್ತೆ, ಅಥವಾ 8 ಗಂಟೆಗೆ ಮಾಡ್ಲೋ, ಅಥವಾ ಮಧ್ಯಾಹ್ನ ಮಾಡ್ಲೋ, ಸಂಜೆ ಮಾಡ್ಲೋ, ಎಷ್ಟೊತ್ತಿಗೆ ಮಾಡ್ಲಿ ಅಂತ ನೀವು ಕಮೆಂಟ್ ಹಾಕಿ, ಓಕೆನಾ? ಯಾಕಂದ್ರೆ ಮೊದಲೇ ಪ್ಲಾನ್ ಮಾಡ್ಬೇಕಾಗತ್ತೆ, ಒಂದಿನ ಮೊದಲೇ ಪ್ಲಾನ್ ಮಾಡ್ಬೇಕಾಗತ್ತೆ, ಇಡೀ ಟೀಮ್ಗೆಲ್ಲ ಹೇಳಿ ಇಡ್ಬೇಕಾಗತ್ತೆ, ಸರಿನಾ? ಸೊ ಹಾಕಿ, ಕಮೆಂಟ್ ಹಾಕಿ. 6 ಗಂಟೆಗೆ ರೆಡಿ ಇದ್ರೆ ಜೈ, 6 ಗಂಟೆಗೆ ರೆಡಿ ಇಟ್ಟಿದ್ದೇನೆ. ಇಲ್ವಾ? ನಿಮ್ಗೆ ಕನ್ವೀನಿಯಂಟ್ ಟೈಮ್ ಅನ್ನ ಹಾಕಿ ಕಮೆಂಟ್ ಅಲ್ಲಿ, ಸರಿನಾ? ಇವಾಗ ಶುರು ಮಾಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನ ಶುರು ಮಾಡೋಣ. ಏನಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? 4ನೇ ಚಾಪ್ಟರ್ ಅಲ್ಲಿ ನೋಡಿದ್ರಿ ನೀವು, ಚಾರ್ಜು ತನ್ನ ಪಾಡಿಗೆ ತಾನು ಸುಮ್ಮನೆ ಇದ್ರೆ ಅದ್ರ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಇರುತ್ತೆ. ಬಟ್ ಅದೇ ಚಾರ್ಜು ಚಲಿಸೋದಕ್ಕೆ ಶುರು ಮಾಡ್ತು ಅಂದ್ರೆ ತನ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಸುಮ್ಮನೆ ಇರೋ ಚಾರ್ಜ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಚಲಿಸುವ ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಈಗ ಕರೆಂಟ್ ಕ್ಯಾರಿಂಗ್ ವೈರ್ ಇದೆ, ಒಂದು ವೈರ್ ಅಲ್ಲಿ ಕರೆಂಟ್ ಇದೆ, ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಮೂವಿಂಗ್ ಚಾರ್ಜಸ್ ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಹೌದಾ? ಅದೇ ರೀತಿಲಿ ಈ ಚಾಪ್ಟರ್ ಅಲ್ಲಿ ಏನ್ ನೋಡ್ತಿದೇವಲ್ವಾ, ಇದನ್ನ ನಾವು ಅದ್ರ ಉಲ್ಟಾ ನೋಡ್ತಿದೀವಿ. ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡತ್ತೆ ಅಂತ ಆದ್ರೆ, ಮೂವಿಂಗ್ ಮ್ಯಾಗ್ನೆಟ್ ಯಾಕೆ ಕರೆಂಟ್ ಅನ್ನ ಕ್ರಿಯೇಟ್ ಮಾಡಬಾರ್ದು ಅನ್ನೋದು. ಮೂವಿಂಗ್ ಚಾರ್ಜಸ್ ಅಂದ್ರೆ ಕರೆಂಟ್ ತಾನೆ, ಆ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಉಂಟು ಮಾಡತ್ತೆ ಅನ್ನೋದು ಸತ್ಯ ಆದ್ರೆ, ಮೂವಿಂಗ್ ಮ್ಯಾಗ್ನೆಟ್ ಯಾಕೆ ಕರೆಂಟ್ ಅನ್ನ ಕ್ರಿಯೇಟ್ ಮಾಡಬಾರ್ದು ಅನ್ನೋದು ಈ ಚಾಪ್ಟರ್ ನ ಆತ್ಮ. ಇದ್ರದ್ದೇ ವಿಷಯ. ಇದನ್ನೇ ಒಂದ್ ಸ್ವಲ್ಪ ಥಿಂಕ್ ಮಾಡಿದ್ರು. ಇಬ್ಬರು ಸೈಂಟಿಸ್ಟ್ ಹೆಸರಲ್ಲಿ ಮೇನ್ ಆಗಿ ಬರುತ್ತೆ, ಮೈಕಲ್ ಫ್ಯಾರಡಿ ಮತ್ತೊಬ್ರು ಹೆನ್ರಿ ಅನ್ನುವಂತ ಸೈಂಟಿಸ್ಟ್, ಓಕೆನಾ? ಇಬ್ರು ಇದ್ರ ಬಗ್ಗೆ ಥಿಂಕ್ ಮಾಡ್ತಾರೆ, ಅವರವರ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತಂದ್ರೆ, ಎಕ್ಸ್ಪೆರಿಮೆಂಟ್ ನಂಬರ್ 1, 3 ರೀತಿ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ. ಅದನ್ನ ನೀವೇ ಅಬ್ಸರ್ವ್ ಮಾಡಬೇಕು, ಅದ್ರ ಕನ್ಕ್ಲೂಷನ್ ನೀವೇ ಥಿಂಕ್ ಮಾಡಬೇಕು, ಓಕೆನಾ? ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ರು ಅಂತ ನಾನು ಹೇಳ್ತೀನಿ. ಎಕ್ಸ್ಪೆರಿಮೆಂಟ್ ನಂಬರ್ 1, ಒಂದು ಕಾಯಿಲ್ ತಗೊಂಡ್ರು, ಓಕೆನಾ? ಕಾಯಿಲ್ ಅಂದ್ರೆ ಗೊತ್ತಲ್ವಾ, ಈ ರೀತಿ ಸುರುಳಿ ವೈರ್. ಅಂದ್ರೆ ನಾನ್ ಸಪ್ರೇಟ್ ಬಿಡಿಸಿದ್ದೇನೆ, ಆಕ್ಚುಲಿ ಅದು ಹತ್ರ ಇರುತ್ತೆ, ಕಂಪ್ರೆಸ್ಡ್ ಆಗಿರುತ್ತೆ, ಓಕೆನಾ? ಈ ರೀತಿ ವೈರ್ ತಗೊಂಡು ಅದರ ರೌಂಡ್ ಸೊಲೆನಾಯ್ಡ್ ಮಾಡ್ಬೇಕಾದ್ರೆ ಯಾವ ರೀತಿ ನೀವು ಮಾಡ್ಕೋತೀರಲ್ವಾ, ಆ ರೀತಿ ಮಾಡಿದ್ರು. ಅದನ್ನ ತಗೊಂಡೋಗಿ ಒಂದ್ ಕಡೆಗೆ ಇಟ್ಟಿದ್ದಾರೆ. ಇದನ್ನ ತಗೊಂಡೋಗಿ ಇದಕ್ಕೆ ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡಿದ್ದಾರೆ, ಓಕೆನಾ? ಮತ್ತೇನ್ ಮಾಡಿದ್ರಪ್ಪ ಅಂದ್ರೆ, ಒಂದ್ ಮ್ಯಾಗ್ನೆಟ್ ಅನ್ನ ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ, ಓಕೆನಾ? ಇದು ನಾರ್ತ್, ಇದು ಸೌತ್, ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಈ ಮ್ಯಾಗ್ನೆಟ್ ನ ಇದ್ರ ಹತ್ರ ತಗೊಂಡ್ ಬರ್ಬೇಕಾದ್ರೆ ಇಲ್ಲಿ ಗ್ಯಾಲ್ವನೋಮೀಟರ್ ಅಲ್ಲಿ ಕರೆಂಟ್ ಹರಿತಾ ಇದೆ ಅಂತ ಗ್ಯಾಲ್ವನೋಮೀಟರ್ ತೋರಿಸುತ್ತೆ. ಇದಿರುತ್ತಲ್ವಾ ಗ್ಯಾಲ್ವನೋಮೀಟರ್, ಅದು ಡಿಫ್ಲೆಕ್ಟ್ ಆಗುತ್ತೆ ಈ ರೀತಿಯಾಗಿ. ಇದನ್ನ ಹತ್ರ ತರಬೇಕಾದ್ರೆ ಡಿಫ್ಲೆಕ್ಟ್ ಆಗ್ತಿತ್ತು, ಬಟ್ ಹತ್ರ ತಂದು ಸುಮ್ಮನೆ ಇಲ್ಲಿ ಇಟ್ಟ ಮೇಲೆ ಡಿಫ್ಲೆಕ್ಟ್ ಆಗೋದು ನಿಂತು ಬಿಡುತ್ತೆ, ವಾಪಸ್ ಅದು 0 ಹೋಗುತ್ತೆ, ಓಕೆನಾ? ಮತ್ತೆ ಹತ್ರ ತಂದಾಗಿತ್ತಲ್ಲ, ಇದನ್ನ ದೂರ ತಕೊಂಡು ಹೋಗೋ ಟೈಮಲ್ಲಿ ಫಸ್ಟ್ ಈ ಕಡೆ ಡಿಫ್ಲೆಕ್ಟ್ ಆದ್ರೆ, ದೂರ ತಕೊಂಡು ಹೋಗೋ ಟೈಮಲ್ಲಿ ಅದ್ರ ಆಪೋಸಿಟ್ ಡೈರೆಕ್ಷನ್ ಡಿಫ್ಲೆಕ್ಟ್ ಆಗುತ್ತೆ. ಅಂದ್ರೆ ಕರೆಂಟ್ ಉಲ್ಟಾ ಹರಿತಾ ಇದೆ ಅಂತ ಇದು ಸೂಚಿಸುತ್ತೆ.
ತರಬೇಕಾದ್ರೆ ಡಿಫ್ಲೆಕ್ಟ್ ಆಗ್ತಾ ಇತ್ತು, ಅಂದ್ರೆ ಏನೋ ಕರೆಂಟ್ ಇದೆ ಅಂತ ಸೂಚಿಸ್ತಾ ಇತ್ತು. ತಕೊಂಡು ಹೋಗ್ಬೇಕಾದ್ರೆ ಅದರ ಉಲ್ಟಾ ಡೈರೆಕ್ಷನ್ ಅಲ್ಲಿ ಡಿಫ್ಲೆಕ್ಟ್ ಆಗ್ತಾ ಇತ್ತು, ಅಂದ್ರೆ ಆವಾಗ್ಲೂ ಕರೆಂಟ್ ಇದೆ ಅನ್ನೋದನ್ನ ಇದು ಸೂಚಿಸ್ತಾ ಇತ್ತು. ಆದ್ರೆ ತಕೊಂಡ್ ಬಂದ್ ಹತ್ರ ಇಟ್ರು ನೋ ಡಿಫ್ಲೆಕ್ಷನ್. ತಕೊಂಡೋಗಿ ದೂರ ಇಟ್ಟೆ, ತಕೊಂಡ್ ಹೋಗ್ಬೇಕಾದ್ರೆ ಇರ್ತದೆ, ತಕೊಂಡೋಗಿ ಇಟ್ಟ ಮೇಲೆ ಅಂದ್ರೆ ಈಗ ಮೂವ್ ಆಗ್ತಾ ಇಲ್ಲ. ಮೂವ್ ಆಗ್ಬೇಕಾದ್ರೆ ಈ ಮ್ಯಾಗ್ನೆಟ್ ಮೂವ್ ಆಗ್ಬೇಕಾದ್ರೆ ಇದು ಕರೆಂಟ್ ಇದೆ ಅಂತ ಸೂಚಿಸುತ್ತೆ. ತಕೊಂಡೋಗಿ ದೂರ ಇಟ್ಟರು ತಕೊಂಡು ಹೋಗ್ಬೇಕಾದ್ರೆ ಕರೆಂಟ್ ಇದೆ ಅಂತ ಸೂಚಿಸುತ್ತೆ. ಅದು ಇಟ್ಟ ಮೇಲೆ ಆ ಮ್ಯಾಗ್ನೆಟ್ ಅನ್ನ ಚಲಿಸದೆ ಒಂದ್ ಜಾಗದಲ್ಲಿ ಇಟ್ಟಾಗ ಆವಾಗ ಕರೆಂಟ್ ಇದೆ ಅಂತ ಸೂಚಿಸಲ್ಲ. ಇದ್ರ ಅರ್ಥ ಏನು ನೀವೇ ಥಿಂಕ್ ಮಾಡಬೇಕು. ಎಕ್ಸ್ಪೆರಿಮೆಂಟ್ ನಂಬರ್ 2 ಏನ್ ಮಾಡಿದ್ರಪ್ಪ ಅಂದ್ರೆ, ಆವಾಗ್ಲೂ ಅವ್ರು ಇದೇ ರೀತಿ ಒಂದು ಕಾಯಿಲ್ ತಗೊಂಡ್ರು. ಇದೇ ರೀತಿಲಿ ಒಂದು ಕಾಯಿಲ್, ಡಸ್ಟರ್ ಎಲ್ಲ ಇತ್ತು. ಪ್ರತಿ ವಿಡಿಯೋದಲ್ಲೂ ಡಸ್ಟರ್ ಹುಡ್ಕೋದೇನೆ ನನ್ನ ಕೆಲಸ. ಓಕೆ, ಸಿಕ್ತು. ಈ ಬಾಕ್ಸ್ನೇ ತಂದ್ಬಿಡೋಣ, ಮಾರ್ಕರ್ಸ್ ಎಲ್ಲ. ಮತ್ತೊಮ್ಮೆ ಮತ್ತೇನಾದ್ರೂ ಬೇಕಾದ್ರೆ ಮತ್ತೆ ಯಾಕೆ ಹೋಗ್ಬೇಕು, ಸರಿನಾ? ಎರಡನೇ ಎಕ್ಸ್ಪೆರಿಮೆಂಟ್ ನೋಡೋಣ. ಎರಡನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಯ್ತು ಅಂದ್ರೆ, ಎರಡನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವರು ಈ ರೀತಿಯಾಗಿ ಒಂದು ಕಾಯಿಲ್ ತಗೊಂಡ್ರು, ಸೇಮ್ ಕಾಯಿಲ್, ಅದೇ ರೀತಿ ಕಾಯಿಲ್. ಇದು ಗ್ಯಾಲ್ವನೋಮೀಟರ್ ಕನೆಕ್ಟ್ ಮಾಡಿದ್ರಲ್ವಾ, ಇದಕ್ಕೊಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರು. ಓಕೆನಾ? ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಈ ವೈರ್ನ ಮೂಲಕ ಚಾರ್ಜ್ ಹರಿಯುತ್ತೆ. ಈ ವೈರ್ನ ಮೂಲಕ ಚಾರ್ಜ್ ಹರಿದಾಗ ಏನಾಗುತ್ತೆ, ಈ ವೈರ್ನ ಮೂಲಕ ಚಾರ್ಜ್ ಹರಿದಾಗ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಕರೆಕ್ಟಾ? ಅಂದ್ರೆ ಒಟ್ಟಾರೆಯಾಗಿ ಇದು ಮ್ಯಾಗ್ನೆಟ್ ತರನೇ ಆಕ್ಟ್ ಆಗುತ್ತೆ. ಇದನ್ನ ಹತ್ರ ತಗೊಂಡು ಬರ್ಬೇಕಾದ್ರೆ, ಅಂದ್ರೆ ಇದು ಮೂವ್ಮೆಂಟ್ ಅಲ್ಲಿ ಇದ್ದಾಗ ಇದು ಕರೆಂಟ್ ಇದೆ ಅಂತ ಸೂಚಿಸುತ್ತೆ. ಇದನ್ನ ದೂರ ತಗೊಂಡು ಹೋಗ್ಬೇಕಾದ್ರೆ ಇದು ವಾಪಸ್ ಡಿಫ್ಲೆಕ್ಟ್ ಆಗುತ್ತೆ. ಬಟ್ ಇದನ್ನ ಹತ್ರ ತಂದು ಇಲ್ಲಿ ಇಟ್ಟಲ್ಲೇ ಇಟ್ರೆ ನೋ ಡಿಫ್ಲೆಕ್ಷನ್, ದೂರ ತಗೊಂಡು ಹೋಗಿ ಇಟ್ಟಲ್ಲೇ ಇಟ್ರೆ ನೋ ಡಿಫ್ಲೆಕ್ಷನ್. ಕೇಸ್ ನಂಬರ್ 3. ಕೇಸ್ ನಂಬರ್ 3 ನಲ್ಲಿ ಏನಾಗತ್ತಪ್ಪ ಅಂದ್ರೆ ಇವೆರಡೇ ಕೇಸ್ ಅನ್ನು ಅಬ್ಸರ್ವ್ ಮಾಡಿ. ಸದ್ಯ ಮೊದಲು ಮ್ಯಾಗ್ನೆಟ್ ಅನ್ನ ಹತ್ರ ತಂದು ದೂರ ತಗೊಂಡು ಹೋಗ್ಬೇಕಾದ್ರೆ, ಅಂದ್ರೆ ಮ್ಯಾಗ್ನೆಟ್ ಅನ್ನ ಚಲಿಸ್ತಾ ಇರಬೇಕಾದ್ರೆ ಇಲ್ಲಿ ಕರೆಂಟ್ ಶೋ ಆಗ್ತಾ ಇತ್ತು, ಇಲ್ಲಿ ಕರೆಂಟ್ ಇಂಡ್ಯೂಸ್ ಆಗ್ತಾ ಇತ್ತು. ಈ ಕರೆಂಟ್ ಇಂಡ್ಯೂಸ್ ಆಗೋದನ್ನೇ ಇಂಡಕ್ಷನ್ ಅಂತ ಕರೀತಾರೆ, ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಇಲ್ಲಿ ಕರೆಂಟ್ ಇಂಡ್ಯೂಸ್ ಆಗ್ತದೆ, ಅಂದ್ರೆ ಕರೆಂಟ್ ಸೃಷ್ಟಿ ಆಗ್ತಾ ಇದೆ. ಓಕೆನಾ? ತರಬೇಕಾದ್ರೆ ಮ್ಯಾಗ್ನೆಟ್ ಮೋಷನ್ ನಲ್ಲಿ ಇದ್ದಾಗ ಇಲ್ಲಿ ಕರೆಂಟ್ ಇಂಡ್ಯೂಸ್ ಆಗ್ತಾ ಇತ್ತು. ಇಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟ್ ಮಾಡಿದ್ದೇವೆ ನಾವು, ಹೌದಾ? ಮ್ಯಾಗ್ನೆಟ್ ಅಲ್ಲ ಇದು ಆಕ್ಚುಲಿ, ಸುತ್ತಕೊಂಡು. ಬಟ್ ಇದೇ ವೈರ್ ಅಲ್ಲಿ ಕರೆಂಟ್ ಹರಿಯುವ ಮೂಲಕ ನಾವು ಇದನ್ನ ಮ್ಯಾಗ್ನೆಟ್ ಆಗಿ ಪರಿವರ್ತಿಸ್ಕೊಂಡು, ಈಗ ಇದು ಮ್ಯಾಗ್ನೆಟ್ ತರನೇ ಆಕ್ಟ್ ಆಗುತ್ತೆ. ಗೊತ್ತಲ್ಲ ನಿಮಗೆ, ಸೊಲೆನಾಯ್ಡ್ ಅದು ಇದೆಲ್ಲ ಕಲ್ತಿದ್ರೆ. ಇದೊಂದು ಸೊಲೆನಾಯ್ಡ್. ಇದನ್ನ ಹತ್ರ ತರಬೇಕಾದ್ರೆ, ಅಂದ್ರೆ ಇದು ಮೂವ್ಮೆಂಟ್ ಅಲ್ಲಿ ಇದ್ದಾಗ ಡಿಫ್ಲೆಕ್ಷನ್ ಆಗ್ತಾ ಇತ್ತು, ಸುಮ್ಮನೆ ಇಟ್ರೆ ಡಿಫ್ಲೆಕ್ಷನ್ ಆಗ್ತಾ ಇಲ್ಲ ಆಗಿತ್ತು. ಯಾಕೆ ಈ ರೀತಿಯಾಗಿ ಆಗತ್ತೆ? ಯಾಕಂದ್ರೆ ಇದನ್ನ ಹತ್ರಕ್ಕೆ ತರಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಪಾಯಿಂಟ್ ಅಲ್ಲಿರೋ ಇದನ್ನ ಹತ್ರಕ್ಕೆ ತರ್ತಾ ಇದ್ದೀನಿ ಅಂದ್ರೆ ಇಲ್ಲಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಇಲ್ಲಿಂದ ದೂರಕ್ಕೆ ತಗೊಂಡು ಹೋಗ್ತಿದ್ದೀನಿ ಅಂತಂದ್ರೆ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಹೌದಾ? ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ಬೇಕಾದ್ರೂ ಡಿಫ್ಲೆಕ್ಟ್ ಆಯ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಆಗ್ತಾ ಇರಬೇಕಾದ್ರೂ ಡಿಫ್ಲೆಕ್ಟಿಂಗ್ ಆಯ್ತು. ಬಟ್ ಇಲ್ಲಿ ತಗೊಂಬಂದು ಇಲ್ಲಿ ಇಟ್ಟೆ, ಮ್ಯಾಗ್ನೆಟ್ ಇಲ್ಲಿ ಇಟ್ಟೆ ಅಂತ ಇಟ್ಕೊಳ್ಳಿ, ಆವಾಗ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚು ಆಗಲ್ಲ, ಕಮ್ಮಿನೂ ಆಗಲ್ಲ, ಇದ್ದಷ್ಟೇ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಹೌದಾ? ಆ ಕಾನ್ಸ್ಟೆಂಟ್ ಆಗಿದ್ದ ಟೈಮ್ ನಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಷ್ಟೇ ಇದೆ ಅನ್ನೋ ಟೈಮ್ ಅಲ್ಲಿ ಏನು ಡಿಫ್ಲೆಕ್ಷನ್ ಅನ್ನ ತೋರಿಸಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದ್ದಾಗ ಮಾತ್ರ, ರಿಮೆಂಬರ್, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದ್ದಾಗ ಮಾತ್ರ ಇಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ. ಚೇಂಜ್ ಆಗ್ತಾ ಇಲ್ಲ, ಸುಮ್ಮನೆ ತಂದು ಇಟ್ಟಿದ್ದೀನಿ ಅಂದ್ರೆ ಡಿಫ್ಲೆಕ್ಷನ್ ಆಗಲ್ಲ. ಈಗ ಫೆರಡೆ ಒಂದ್ ಸ್ವಲ್ಪ ಥಿಂಕ್ ಮಾಡ್ದ, ಇಲ್ಲಿ ಚೇಂಜ್ ಆದ್ರೆ ತಾನೆ, ಫೆರಡೆ ಒಂದ್ ಸ್ವಲ್ಪ ಥಿಂಕ್ ಮಾಡ್ದೆ, ಇದು ಚೇಂಜ್ ಆಗ್ಬೇಕು ಅಂದ್ರೆ ನಾವ್ ಇದನ್ನ ತಗೊಂಡೋಗಿ ಹಿಂದೆ ಮುಂದೆ ಯಾರು ಹಾಕ್ತಾನೆ, ಅಷ್ಟೆಲ್ಲ ಯಾರು ಕಷ್ಟಪಡ್ತಾನೆ? ಫೆರಡೆ ಒಂದ್ ಐಡಿಯಾ ಮಾಡ್ದ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ಬೇಕು ತಾನೆ, ನಿಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡ್ಬೇಕು ತಾನೆ. ಫೆರಡೆ ಏನ್ ಮಾಡ್ದ, ಇದನ್ ತೆಗಿರಿ, ಇದೇ ಒಂದ್ ಜಾಗದಲ್ಲಿ ಒಂದ್ ಸ್ವಿಚ್ ಹಾಕ್ಬಿಡ್ರಿ ಅಂದ. ಇದು 3ನೇ ಎಕ್ಸ್ಪೆರಿಮೆಂಟ್ ನಿಮ್ದು. ಓಕೆನಾ? ಅವ್ರು ಮಾಡಿರುವಂತ 3ನೇ ಎಕ್ಸ್ಪೆರಿಮೆಂಟ್. ಇಲ್ಲಿ ಒಂದು ಸ್ವಿಚ್ ಹಾಕ್ಬಿಡ್ರಿ ಅಂದ. ಸ್ವಿಚ್ ಈಗ ಸ್ವಿಚ್ ಓಪನ್ ಇದೆಯಪ್ಪ, ಸ್ವಿಚ್ ಕನೆಕ್ಟೆಡ್ ಇಲ್ಲ, ಓಪನ್ ಇದೆ, ಈ ರೀತಿಯಾಗಿದೆ. ಈ ರೀತಿಯಾಗಿ ಸ್ವಿಚ್ ಇದ್ದಾಗ ಇಲ್ಲಿ ಕರೆಂಟ್ ಹರಿತಾ ಇಲ್ಲ, ಸೊ ಮ್ಯಾಗ್ನೆಟಿಕ್ ಇದು ಪ್ರೊಡ್ಯೂಸ್ ಮಾಡೋ ಮ್ಯಾಗ್ನೆಟಿಕ್ ಫೀಲ್ಡ್ ಏನು 0 ಇರುತ್ತೆ. ಇದನ್ನು ಆನ್ ಮಾಡಿದ ತಕ್ಷಣ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡೋಕೆ ಶುರು ಆಗುತ್ತೆ. ಹೌದಾ? ಸೊ ಈ ರೀತಿ ಈಗ ಸದ್ಯಕ್ಕೆ 0 ಇದೆ ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನು ಆನ್ ಮಾಡಿದ್ರೆ ಇಲ್ಲಿ ಏನೋ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಇದನ್ನ ಮತ್ತೆ ಆಫ್ ಮಾಡಿದ್ರೆ ಇಲ್ಲಿ ಮತ್ತೆ 0 ಆಗುತ್ತೆ, ಆನ್ ಮಾಡಿದ್ರೆ ಮತ್ತೆ ಏನೋ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಕರೆಕ್ಟಾ? ಸೊ ಈ ರೀತಿ ಆಗದಾಗ್ಲೂ ಕೂಡ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇದೆ. ಸ್ವಿಚ್ ಆನ್ ಮಾಡಿದ ಕ್ಷಣ, ಆನ್ ಮಾಡಿದೆ, ಟಕ್ ಅಂತ ಆನ್ ಮಾಡಿದೆ, ಇದು ಸ್ವಲ್ಪ ಡಿಫ್ಲೆಕ್ಷನ್ ತೋರಿಸುತ್ತೆ, ಆಮೇಲೆ ಮತ್ತೆ ವಾಪಸ್ 0ಗೆ ಬರುತ್ತೆ. ಆಮೇಲೆ ಮತ್ತೆ ಸ್ವಿಚ್ ಅನ್ನು ಆಫ್ ಮಾಡಿದೆ, ಮತ್ತೆ ಡಿಫ್ಲೆಕ್ಷನ್ ತೋರಿಸುತ್ತೆ, ಮತ್ತೆ ವಾಪಸ್ ಬರುತ್ತೆ. ಆನ್ ಆಫ್ ಮಾಡ್ತಾ ಇದ್ರೆ ಇದು ಡಿಫ್ಲೆಕ್ಷನ್ ತೋರಿಸ್ತಾನೆ ಇರುತ್ತೆ. ಓಕೆನಾ? ಸೊ ಈ ರೀತಿಯ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಲಾಯ್ತು. ಈಗ ಈ 3 ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ರಲ್ವಾ, ನಿಮ್ಗೆ 2 ಮಾರ್ಕಿನ ಕ್ವಶನ್ ಆಗಿಯೋ 3 ಮಾರ್ಕಿನ ಕ್ವಶನ್ ಆಗಿಯೋ ಕೇಳ್ತಾರೆ. ಓಕೆನಾ? ಅವ್ರು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ತಾರೆ. ಜಸ್ಟ್ 2 ಮಾರ್ಕ್ 3 ಮಾರ್ಕಿಗೆ ಬೇಕಾಗುವಷ್ಟು ಬರೀರಿ. ಡಯಾಗ್ರಾಮ್ ಗೊತ್ತಾಯ್ತಲ್ವ ಏನೇನು ಹಾಕಬೇಕು ಅಂತ, ಮೇನ್ ಡಯಾಗ್ರಾಮ್ ಹಾಕಿ. ಯಾಕಂದ್ರೆ ಆ ಡಯಾಗ್ರಾಮ್ ಹಾಕದೇ ಇದ್ರೆ ನೀವು ಎಕ್ಸ್ಪೆರಿಮೆಂಟ್ ಅನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ?
ಈಸಿ ಇದೆ ಡಯಾಗ್ರಾಮು. ಸೊ ಡಯಾಗ್ರಾಮ್ ಹಾಕಿ ಏನೇನ್ ಮಾಡಿದ್ರು ಅಂತ ಒಂದ್ 2-3 ಪಾಯಿಂಟ್ಸ್ ಅನ್ನ ಬರೆದ್ಬಿಡಿ, ಸರಿನಾ? ನಿಮ್ಮ ಬುಕ್ ನಲ್ಲಿ ಇರುವಂತಹ ನೆಕ್ಸ್ಟ್ ಟಾಪಿಕ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ತಿಳ್ಕೊಂಡಿದ್ರಲ್ವಾ, ಅದೇ ರೀತಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇನು? ಒಂದು ಏರಿಯಾ ಇರುತ್ತೆ, ಇಲ್ಲಿ ಏರಿಯಾ ಒಳಗಡೆ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿ ಹೋಗ್ತಾ ಇದ್ವೋ ಅದು ಎಲೆಕ್ಟ್ರಿಕ್ ಫ್ಲಕ್ಸ್. ಅದೇ ರೀತಿಲಿ ಒಂದು ಏರಿಯಾ ಇದೆ, ಆ ಏರಿಯಾದಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿ ಹೋಗ್ತಾ ಇದೆಯೋ ಅದು ಮ್ಯಾಗ್ನೆಟಿಕ್ ಫ್ಲಕ್ಸ್. ಗೊತ್ತಾಯ್ತಾ? ಈಗ ನೀವು ಹೇಳಿ, ಇದು ನಮ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ, ಇದು ನನ್ನ ಏರಿಯಾ, ಓಕೆನಾ? ಇದು ನನ್ನ ಏರಿಯಾ. ಇಲ್ಲಿ ಒಂದ್ ಸ್ವಲ್ಪ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದೆ, ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ, ಇದು ನನ್ನ ಏರಿಯಾ, ಓಕೆನಾ? ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಇದೆಯೋ, ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಇದೆಯೋ? ಆಬ್ವಿಯಸ್ಲಿ ಇಲ್ಲಿ ಜಾಸ್ತಿ ಇದೆ, ಯಾಕಂದ್ರೆ ಇಲ್ಲಿ ಕನ್ಸಿಡರ್ ಮಾಡಿರುವಂತ ಏರಿಯಾದ ಮೂಲಕ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾ ಇದೆ, ಹೌದಾ? ಇಲ್ಲಿ ಕನ್ಸಿಡರ್ ಮಾಡಿರುವಂತ ಏರಿಯಾದ ಮೂಲಕ ಕಮ್ಮಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾ ಇದೆ. ಸೊ ಜಾಸ್ತಿ ಇರೋದೆಲ್ಲಿ? ಇಲ್ಲಿ. ಜಾಸ್ತಿ ಫ್ಲಕ್ಸ್ ಜಾಸ್ತಿ ಇರೋದು ಇಲ್ಲಿ. ನಾವು ಇಲೆಕ್ಟ್ರಿಕ್ ಫ್ಲಕ್ಸ್ ನಲ್ಲಿ ನೋಡಿದ್ವಿ. ಎಲೆಕ್ಟ್ರಿಕ್ ಫ್ಲಕ್ಸ್ ನಲ್ಲಿ ಯಾವ ರೀತಿ ಬರ್ತಾ ಇತ್ತು ಫಾರ್ಮುಲಾ? ಎಲೆಕ್ಟ್ರಿಕ್ ಫ್ಲಕ್ಸ್ ನಲ್ಲಿ ಬರ್ತಾ ಇದ್ದದ್ದು ಎಲೆಕ್ಟ್ರಿಕ್ ಫೀಲ್ಡ್ ಡಾಟ್ ಏರಿಯಾ ಏನ್ ಕನ್ಸಿಡರ್ ಮಾಡ್ತಿದ್ವಲ್ಲ ನಾವು, ಆ ಏರಿಯಾ, ಹೌದಾ? ಇದು ಮಾಡಿದ್ರೆ ನಮ್ಗೆ ಫ್ಲಕ್ಸ್ ಸಿಗ್ತಾ ಇತ್ತು, ಕರೆಕ್ಟಾ? ಈಗ ನಾವು ಮಾಡ್ತಾ ಇರೋದು ಯಾವ್ದ್ರ ಜೊತೆ? ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಜೊತೆ ಮಾಡ್ತಾ ಇದ್ವಿ, ಇವಾಗ ಅದೇ ಕೆಲಸನ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಮಾಡಬೇಕು, ಕರೆಕ್ಟ್ ಅಲ್ವಾ? ಇವಾಗ ಅದೇ ಕೆಲಸನ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಮಾಡೋಣ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವ ರೀತಿ ಬರುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಿಂದೆ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು, ಹೌದಾ? ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇತ್ತು, ಹೀಗಾಗಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ನಮ್ಮ ಎಕ್ಸ್ಪ್ರೆಷನ್, ನಮ್ಮ ಏನು ಫಾರ್ಮುಲಾದಲ್ಲೂ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಬಂದಿತ್ತು. ಇವಾಗ ಏನಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸೊ ಫಾರ್ಮುಲಾದಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರುತ್ತೆ. ಡಾಟ್ ಆ ಏರಿಯಾದ ಮೂಲಕ ತಾನೇ ಪಾಸ್ ಆಗ್ತಾ ಹೋಗಿರೋದು, ಸೊ ಏರಿಯಾ ಏನ್ ಚೇಂಜ್ ಆಗುತ್ತಾ? ಇಲ್ಲ. ಸೊ ಈ ರೀತಿಯಾಗಿರುತ್ತೆ ನಮ್ಮ ಫಾರ್ಮುಲಾ. ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ಫಾರ್ಮುಲಾ ಅಷ್ಟೇ. ಈಗ ಕ್ವಶನ್ ಕೇಳಬೇಕಾದ್ರೆ 2 ಮಾರ್ಕ್ 3 ಮಾರ್ಕಿಂದೆಲ್ಲ ಕ್ವಶನ್ ಕೇಳ್ಬೇಕಾದ್ರೆ ಯಾವ ರೀತಿ ಕೇಳ್ತಾರೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವಾಗ ಜಾಸ್ತಿ ಇರುತ್ತೆ ಅಂತ ಕೇಳ್ತಾರೆ. ಜಾಸ್ತಿ ಯಾವಾಗಿರತ್ತಪ್ಪ? ಇದು ಜಾಸ್ತಿ ಆಗ್ಬೇಕಂದ್ರೆ ಏನಾಯ್ತು? ಇದನ್ನ ಸಾಲ್ವ್ ಮಾಡಿ ಬರೀರೋ. ಇದನ್ನ ನಾವು BA cos θ ಅಂತ ಬರ್ಕೋಬಹುದು. BA cos θ ಅಂತ ಡಾಟ್ ಪ್ರಾಡಕ್ಟ್ ಇದೆ ತಾನೆ, ಸೊ BA cos θ ಅಂತ ಬರ್ಕೋಬಹುದು. ಮ್ಯಾಕ್ಸಿಮಮ್ ಯಾವಾಗ ಬರುತ್ತೆ? ಯಾವಾಗ ಇದ್ರ ವ್ಯಾಲ್ಯೂ ಜಾಸ್ತಿ ಬರುತ್ತೋ ಆವಾಗ ಜಾಸ್ತಿ ಬರುತ್ತೆ, ಹೌದಾ? ಅಂದ್ರೆ cos θ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು ಅಂದ್ರೆ ನಾವೇನ್ ಮಾಡೋಣ? cos θ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು ಅಂದ್ರೆ ನಾವು ಇದನ್ನ 0 ಇಟ್ಕೊಳ್ಳೋಣ. 0 ಇಟ್ಕೊಂಡಾಗ ಜಾಸ್ತಿ ಬರುತ್ತೆ, ಹೌದಾ? ಇದು 0 ಆಗ್ಬೇಕು, ಫ್ಲಕ್ಸ್ 0 ಆಗ್ಬೇಕು ಅಂದ್ರೆ ನಾವೇನ್ ಮಾಡೋಣ? ಈ θ ವ್ಯಾಲ್ಯೂ 90 ಇಟ್ಕೊಳ್ಳೋಣ. cos 90 0 ಆಗುತ್ತೆ, ಅವಾಗ ಇದು ಟರ್ಮ್ 0 ಆಗುತ್ತೆ, ಹೌದಾ? ಇದೇ ರೀತಿ ಕಾಮನ್ ಸೆನ್ಸ್ ಇಂದ ನೀವು ಇದನ್ನ ಆನ್ಸರ್ ಮಾಡ್ಬೋದು. ಮೇನ್ ನಮ್ಗೆ ಗೊತ್ತಿರಬೇಕಾಗಿರೋದೇನು? ಇದು ಬೇರೆ ಅಲ್ಲಪ್ಪ, ಇದು ಸೇಮು. ಇದು ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಹೇಳ್ತಾ ಇರತ್ತೆ, ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಹೇಳ್ತಾ ಇರತ್ತೆ ಅಷ್ಟೇ. ಸೊ ಫಾರ್ಮುಲಾ ಎರಡರದು ಒಂದೇ ತರ ಇದೆ. ಮುಂದಿನ ಟಾಪಿಕ್ಗೆ ಹೋಗೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೆಕ್ಸ್ಟ್ ಇರೋದು ಫ್ಯಾರಡೇಸ್ ಲಾ ಆಫ್ ಇಂಡಕ್ಷನ್, ಅದಾದ್ಮೇಲೆ ಲೆನ್ಸ್ ಲಾ ಬಗ್ಗೆ ಇದೆ. ಈ ಎರಡೂ ಲಾ ಅನ್ನ ನೀವು ಆಲ್ರೆಡಿ ತಿಳ್ಕೊಂಡಿದ್ರೆ, ಏನ್ ಎಕ್ಸ್ಪೆರಿಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ ನಾನು, ಅದ್ರ ಒಳಗಡೆ ಫ್ಯಾರಡೇಸ್ ಲಾನು ಅಡಿಕೊಂಡು ಕೂತಿದೆ, ಹಾಗೆ ಲೆನ್ಸಸ್ ಲಾನು ಅಡಿಕೊಂಡು ಕೂತಿದೆ. ಅದನ್ನ ಒಂದ್ ಸ್ವಲ್ಪ ಡಿಸ್ಕವರ್ ಮಾಡೋಣ. ನಾವೇನ್ ಅನ್ಕೊಂಡಿದ್ವಿ? ಇಲ್ಲಿ ಕಾಯಿಲ್ ಇದೆ, ನಮ್ದು ಕಾಯಿಲ್ ಇದೆ, ಆ ಕಾಯಿಲ್ಗೆ ನಾವು ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡಿದ್ವಿ, ಕರೆಕ್ಟಾ? ಗ್ಯಾಲ್ವನೋಮೀಟರ್ಗೆ ಕನೆಕ್ಟ್ ಮಾಡಿದ್ವಿ. ಮ್ಯಾಗ್ನೆಟ್ ಅನ್ನ ಹತ್ರ ತರಬೇಕಾದ್ರೆ ಹಾಗೆ ಮ್ಯಾಗ್ನೆಟ್ ಅನ್ನ ದೂರ ತಕೊ ಹೋಗ್ಬೇಕಾದ್ರೆ ನಮ್ಗೆ ಇಲ್ಲಿ ಕರೆಂಟ್ ಕಂಡು ಬರ್ತಾ ಇತ್ತು. ಅಂದ್ರೆ ಈ ಕಾಯಿಲ್ ಒಳಗಡೆ ಒಂದು EMF ಇಂಡ್ಯೂಸ್ ಆಗ್ತಾ ಇತ್ತು ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಿದ್ವಿ. ನಮ್ಮ ಅಬ್ಸರ್ವೇಷನ್ ಹೇಗಿತ್ತು? ಮ್ಯಾಗ್ನೆಟ್ ಹತ್ರ ದೂರ ತಗೊಂಡು ಹೋದಾಗ ಇಲ್ಲಿ EMF ಇಂಡ್ಯೂಸ್ ಆಗುತ್ತೆ ಅನ್ನೋದು ನಮ್ದು ಅಬ್ಸರ್ವೇಷನ್ ಅಲ್ಲಿ ಇತ್ತು. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದಾಗ EMF ಇಂಡ್ಯೂಸ್ ಆಗುತ್ತೆ ಅನ್ನೋದು ನಮ್ ತಲೆಯಲ್ಲಿತ್ತು. ಬಟ್ ನಮಗೂ ಒಬ್ಬ ಸೈಂಟಿಸ್ಟ್ಗೂ ವ್ಯತ್ಯಾಸ ಇರುತ್ತೆ, ಹೌದಾ? ನಮ್ ಥಿಂಕಿಂಗ್ ಜಸ್ಟ್ ನಾವು ಕಾಮನ್ ಸೆನ್ಸ್ ಆಗ್ತೀವಿ. ಸೈಂಟಿಸ್ಟ್ ಅಲ್ಲಿ ವಿಶೇಷವಾದ ಸೆನ್ಸ್ ಅನ್ನ ಯೂಸ್ ಮಾಡ್ಕೋತಾರೆ. ಹೀಗಾಗಿ ಅವ್ರು ಸೈಂಟಿಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಿರ್ತಾನೆ, ಒಂದ್ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡಿರ್ತಾನೆ. ನಮ್ಗೇನ್ ಕಾಣ್ತು? ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದ್ರಿಂದ ಅಂತ ಅನ್ಸ್ತು. ಫ್ಯಾರಡೆಗೆ ಏನನ್ಸ್ತು? ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗೋದ್ರಿಂದ ಇಲ್ಲಿ EMF ಇಂಡ್ಯೂಸ್ ಆಗೋದು ಸತ್ಯ, ಆದ್ರೆ ಚೇಂಜ್ ಆಗ್ತಾ ಇರೋದು ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನುವಂತ ವಿಚಾರವನ್ನ ಫ್ಯಾರಡೆ ಕಂಡುಕೊಂಡ. EMF ಯಾವ್ದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ? ಇಲ್ಲಿ ಜನರೇಟ್ ಆಗುವಂತ EMF ಚೇಂಜ್ ಆಗ್ತಾ ಇರುವಂತ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ದೆ. ಮ್ಯಾಥಮೆಟಿಕಲ್ ಆಗಿ ಬರಿಬೇಕು ಅಂತಂದ್ರೆ EMF ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಹೌದಾ? ಸೊ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ರೇಟ್ ಆಫ್ ಚೇಂಜ್ ಅನ್ನು ಯಾವ ರೀತಿ ಬರೀತಾರೆ? ಈ ರೀತಿ ಬರೀತಾರೆ.
ರೇಟ್ ಆಫ್ ಚೇಂಜ್ ಆಫ್ ಯಾವುದು? ಮ್ಯಾಗ್ನೆಟಿಕ್ ಫ್ಲಕ್ಸ್. ಹೌದಾ? ಸೊ ಫ್ಲಕ್ಸ್ ಅನ್ನ ಈ ರೀತಿಯಾಗಿ ಬರೀತಾರೆ. ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಇ ಎಂ ಎಫ್, ಇಲ್ಲಿ ಇಂಡ್ಯೂಸ್ ಆಗುವಂತ ಇ ಎಂ ಎಫ್ ಈಸ್ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ದ. ನಾವು ಇದನ್ನ ತೆಗೆದು ಈಕ್ವಲ್ ಟು ಸೈನ್ ಹಾಕೋಬೇಕಾದ್ರೆ ಒಂದು ಏನ್ ಹಾಕೋತೀವಿ? ಕಾನ್ಸ್ಟೆಂಟ್ ಹಾಕೋತೀವಿ. ಆ ಕಾನ್ಸ್ಟೆಂಟ್ ಬೇರೆ ಯಾವುದು ಅಲ್ಲ, ಇಲ್ಲಿ -1. ಇದನ್ನ -1 ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೋ ಅದೇ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಓಕೆನಾ? ಇದು ನಿಮ್ಮ ಫ್ಯಾರಡೇಸ್ ಲಾ. ಈ ಫ್ಯಾರಡೇಸ್ ಲಾ ನಲ್ಲಿ ಇಲ್ಲಿ ನೆಗೆಟಿವ್ ಸೈನ್ ಏನಕ್ಕೆ ಬಂತು ಅನ್ನೋದೇ ನಮ್ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವೇ ಲೆನ್ಸಸ್ ಲಾ. ಏನು ಇಲ್ಲಿ ನೆಗೆಟಿವ್ ಅಂದ್ರೆ ಏನರ್ಥ? ಏನೋ ಅಪೋಸ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿ ಏನ್ ಇ ಎಂ ಎಫ್ ಇಂಡ್ಯೂಸ್ ಆಗ್ತಾ ಇದೆಯೋ, ಏನ್ ಇ ಎಂ ಎಫ್ ಇಲ್ಲಿ ಇಂಡ್ಯೂಸ್ ಆಗ್ತಾ ಇದೆಯೋ ಅದು ಫ್ಲಕ್ಸ್ ಚೇಂಜ್ ಆಗೋದನ್ನ ಅಪೋಸ್ ಮಾಡ್ತಾ ಇರುತ್ತೆ. ಹೀಗಾಗಿ ನೆಗೆಟಿವ್ ಸೈನ್ ಬರುತ್ತೆ. ಇದನ್ನೇ ಲೆನ್ಸಸ್ ಲಾ ಅಂತ ಕೂಡ ಹೇಳ್ತಾರೆ. ಲೆನ್ಸಸ್ ಲಾ ಸ್ಟೇಟ್ಮೆಂಟ್ ಏನು ಅಂದ್ರೆ ಇದೆ. ಇವಾಗ ಜಸ್ಟ್ ಏನ್ ಹೇಳದ್ನಲ್ವಾ ಅದೇ. ಲೆನ್ಸಸ್ ಲಾ ಅನ್ನ ಹೇಗೆ ಹೇಳ್ಬಹುದು? ದ ಇಂಡ್ಯೂಸ್ಡ್ ಇ ಎಂ ಎಫ್ ಇಸ್ ಸಚ್ ದಟ್ ಇಟ್ ಅಪೋಸಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಹೇಳ್ಬೋದು. ಇದು ಲೆನ್ಸಸ್ ಲಾ. ಓಕೆನಾ? ಇವು ಎರಡೇ ಇರೋದಿಲ್ಲಿ. ಈ ಎರಡನ್ನು ಎಕ್ಸ್ಪ್ಲೇನ್ ಮಾಡೋನು ಯಾರು? ಇವ್ ಒಬ್ಬನೇ ಎರಡನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಓಕೆನಾ? ಇದೇನು ಫ್ಯಾರಡೇಸ್ ಲಾ ಏನು? ಪ್ರೊಡ್ಯೂಸ್ ಆಗುವಂತ ಇ ಎಂ ಎಫ್ ಹೇಗಿರುತ್ತೆ? ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಅದು ಪ್ರಪೋರ್ಷನಲ್ ಆಗಿರುತ್ತೆ ಅಂತ. ನೆಗೆಟಿವ್ ಸೈನ್ ಯಾಕೆ ಬಂತು ಕೇಳಿದ್ರೆ ಲೆನ್ಸಸ್ ಲಾ ಅದಕ್ಕೆ ಉತ್ತರ. ಯಾಕೆ ಅದು ನೆಗೆಟಿವ್ ಸೈನ್ ಬರುತ್ತೆ? ಯಾಕಂದ್ರೆ ಇಲ್ಲಿ ಏನ್ ಇ ಎಂ ಎಫ್ ಪ್ರೊಡ್ಯೂಸ್ ಆಗುತ್ತೋ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಆಗುವ ಚೇಂಜಸ್ ಅನ್ನ ಅಪೋಸ್ ಮಾಡ್ತಾ ಇರುತ್ತೆ ಅಂತ. ಈ ಲೆನ್ಸಸ್ ಲಾ ಮೇಲೆ ಪ್ರಶ್ನೆ ಕೇಳಿದ್ರೆ ಯಾವ ರೀತಿ ಕೇಳ್ತಾರೆ? ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಲೆನ್ಸಸ್ ಲಾ ಅಂತ ಕೇಳ್ತಾರೆ. ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಕೇಳ್ತಾರೆ. ಇದ್ರ ಸಿಗ್ನಿಫಿಕೆನ್ಸ್ ಅಥವಾ ಇದರ ಮಹತ್ವ ಏನ್ ಹೇಳ್ಬಹುದು? ಮೊದಲನೇದು, ಆ ಲೆನ್ಸಸ್ ಲಾ ಅಂದ್ರೆ ಏನು ಅದನ್ನೇ ಮೊದಲ ಸಿಗ್ನಿಫಿಕೆನ್ಸ್ ಆಗಿ ಬರ್ಬಿಡಿ. ಪ್ರೊಡ್ಯೂಸ್ಡ್ ಇ ಎಂ ಎಫ್ ಅಪೋಸಸ್ ಚೇಂಜ್ ಇನ್ ಫ್ಲಕ್ಸ್. ಹೌದಾ? ಅದಕ್ಕೆ ನೆಗೆಟಿವ್ ಸೈನ್ ಬರೆದಿರೋದು. ಪ್ರೊಡ್ಯೂಸ್ಡ್ ಇ ಎಂ ಎಫ್ ಅಪೋಸಸ್ ಚೇಂಜ್ ಇನ್ ಫ್ಲಕ್ಸ್. 1 ಪಾಯಿಂಟ್ ಆಯ್ತು. ಇನ್ನ 2 ಪಾಯಿಂಟ್ ಬರಿಬೇಕು ತಾನೆ? ಇನ್ನೊಂದು ಏನ್ ಬರೀತೀರಿ? ಇಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಹೌದಾ? ಯಾಕಂದ್ರೆ ಇದನ್ನ ಹತ್ರ ತರಬೇಕಾದ್ರೆ, ಮ್ಯಾಗ್ನೆಟ್ ಹತ್ರ ತರಬೇಕಾದ್ರೆ ಗ್ಯಾಲ್ವನೋಮೀಟರ್ ಒಂದ್ ಕಡೆ ಡಿಫ್ಲೆಕ್ಟ್ ಆಗ್ತಾ ಇತ್ತು. ಮ್ಯಾಗ್ನೆಟ್ ಅನ್ನ ದೂರ ತಗೊಂಡು ಹೋಗ್ಬೇಕಾದ್ರೆ ಅದೇ ಗ್ಯಾಲ್ವನೋಮೀಟರ್ ಇನ್ನೊಂದ್ ಕಡೆ ಡಿಫ್ಲೆಕ್ಟ್ ಆಗ್ತಾ ಇತ್ತು. ಕರೆಕ್ಟಾ? ಅದು ಇಂಡ್ಯೂಸ್ಡ್ ಕರೆಂಟ್ ನ ಡೈರೆಕ್ಷನ್ ಅನ್ನು ಕೂಡ ಸೂಚಿಸುತ್ತೆ. ಯಾವುದು? ಇದೇ ಲೆನ್ಸಸ್ ಲಾ. ಇನ್ನೂ ಬರಿಬಹುದು 3ನೇ ಪಾಯಿಂಟ್, ಇಟ್ ಒಬೇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಹೌದಾ? ಯಾಕೆ ಅನ್ನೋದಂತೂ ಕ್ಲಿಯರ್ ಆಗೇ ಇರುತ್ತೆ ನಿಮ್ಗೆ. ಯಾಕೆ ಅಂದ್ರೆ ಈಗ ಇಲ್ಲಿ ನಾವ್ ಇಲ್ಲಿ ಕರೆಂಟ್ ಪ್ರೊಡ್ಯೂಸ್ ಮಾಡ್ಬೇಕು, ಈ ವೈರ್ ಅಲ್ಲಿ ಇಲ್ಲಿ ಕರೆಂಟ್ ಪ್ರೊಡ್ಯೂಸ್ ಮಾಡ್ಬೇಕು ಅಥವಾ ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ನಾವು ಎಕ್ಸ್ಟರ್ನಲ್ ವರ್ಕ್ ಡನ್ ಮಾಡ್ಬೇಕಲ್ಲ. ನಾವು ಮಾಡುವ ವರ್ಕ್ ಡನ್ನೇ ಇಲ್ಲಿ ಎನರ್ಜಿ ಆಗಿ ಚೇಂಜ್ ಆಗತ್ತೆ ಅದು. ಓಕೆನಾ? ಅದೇ ಕನ್ವರ್ಟ್ ಆಗತ್ತೆ. ನಾವಿಲ್ಲಿ ಹಾಕುವ ಎನರ್ಜಿನೇ ಇಲ್ಲಿ ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗತ್ತೆ. ಅಂದ್ರೆ ಇಲ್ಲಿ ಹೊಸ ಎನರ್ಜಿನೂ ಸೃಷ್ಟಿ ಆಗ್ಲಿಲ್ಲ, ಇರೋ ಎನರ್ಜಿನೂ ನಾಶ ಆಗ್ಲಿಲ್ಲ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನ ಇದು ಒಬೆ ಮಾಡ್ದಂಗ ಆಯ್ತಲ್ವಾ? ಹಾಗೆ ಇನ್ನೂ ಪಾಯಿಂಟ್ಸ್ ಬರಿಬಾರ್ದು. ಇಟ್ ಈಸ್ ದ ಬೇಸಿಸ್ ಆಫ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂಡ್ ಎಡ್ಡಿ ಕರೆಂಟ್ ಡಿವೈಸಸ್. ಅವೆಲ್ಲ ನಿಮ್ಗೆ ಮುಂದ್ ಕಲಿತಾರೆ. ಎಡ್ಡಿ ಕರೆಂಟ್ ಬಹುಶಃ ನಿಮ್ ಸಿಲೆಬಸ್ ನಿಂದ ತೆಗೆದಿದ್ದಾರೆ ಅನ್ಸುತ್ತೆ. ನಾವೆಲ್ಲ ಕಲಿಬೇಕಾದಿತ್ತು. ಬಿಡಿ, ಆ ಲಾಸ್ಟ್ ಪಾಯಿಂಟ್ ಏನ್ ಹೇಳಿದ್ನಲ್ಲ ಅದನ್ನ ಮರ್ತ್ ಬಿಡಿ ಅದನ್ನ. ಬಟ್ ಈ ಮೇಲ್ ಹೇಳಿದ್ನಲ್ವಾ ಅದನ್ನ ತಲೆಯಲ್ಲಿ ಕೂತ್ರ ಆಯ್ತು ನಿಮ್ಗೆ. ಅಷ್ಟು ತಲೆಯಲ್ಲಿ ಕೂತ್ರೆ ಸಾಕು. ಅದು ಯಾಕೆ ಅನ್ನೋದು ಅರ್ಥ ಆಗಿದೆ ಅಲ್ವಾ ನಿಮ್ಗೆ? ಹಾರ್ಟ್ ಅಲ್ಲಿ ಕೂತಿದೆಯಲ್ವಾ? ದಟ್ಸ್ ಇನಫ್. ಓಕೆ, ಬಿಲೀವ್ ಮೀ, ದಟ್ಸ್ ಇನಫ್. ಐ ಹೋಪ್ ನಾನು ಹೇಳಿರೋದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಾ ಇದ್ದದ್ದು ನಿಜ ಆಗಿದ್ರೆ, ನೀವು ಅದನ್ನ ಫೀಲ್ ಮಾಡ್ತಾ ಇದ್ದದ್ದು ನಿಜ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಬಿಡ್ರಪ್ಪ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬರೋಣ. ಇವಾಗ ಇದೇ ವಿಷಯವನ್ನ ಒಂದ್ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳೋಣ. ಓಕೆನಾ? ಈಗ ನನ್ಗೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಸಪೋಸ್ ಇದರಲ್ಲಿ ನಂಬರ್ ಆಫ್ ಟರ್ನ್ಸ್, ಈ ನಮ್ದೇನ್ ಕಾಯಿಲ್ ಇದೆಯಲ್ವಾ, ಈ ಕಾಯಿಲ್ ನಲ್ಲಿ ನಂಬರ್ ಆಫ್ ಟರ್ನ್ n ಇದೆ ಅಂತ ಇಟ್ಕೊಳ್ಳಿ. ಇದರಲ್ಲಿ 1 2 3 4 ಇದೆ. ಹೌದಾ? ಸೊ ಈ ನಂಬರ್ ಆಫ್ ಟರ್ನ್ಸ್ ಏನಿದೆಯೋ ಈ ಎಕ್ಸಾಂಪಲ್ ಅಲ್ಲಿ 4 ಇದೆ. ಬಟ್ ಈ ನಂಬರ್ ಆಫ್ ಟರ್ನ್ ಅನ್ನ ನಾವು ಜನರಲ್ ಆಗಿ n ಇದೆ ಅಂತ ಅನ್ಕೊಳ್ಳೋಣ. n ನಂಬರ್ ಆಫ್ ಟರ್ನ್ ಇದೆ, ಸುತ್ತುಗಳು n ನಂಬರ್ ಇದಾವೆ. ಆವಾಗ ಈ ಫಾರ್ಮ್ಯುಲಾ ಯಾವ ರೀತಿ ಚೇಂಜ್ ಆಗುತ್ತೆ ಗೊತ್ತಾ? ಏನಿಲ್ಲ, ಇದಾಗತ್ತೆ, ಈ ರೀತಿಯಾಗಿ ಆಗುತ್ತೆ. ಇದಕ್ಕೆ n ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು ಅಷ್ಟೇ. ಈ ಮೈನಸ್ ಸೈನ್ ಎಲ್ಲ ಇದ್ದಾಗೆ ಇರುತ್ತೆ. ಓಕೆನಾ? ಇದಕ್ಕೆ n ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು ಅಷ್ಟೇ. ಇವಾಗ ನೀವು ಹೇಳಿ ನನ್ಗೆ, ನಿಮ್ಗೆ ಈ ರೀತಿ ಒಂದು ಕಾಯಿಲ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಜಾಸ್ತಿ ಇ ಎಂ ಎಫ್ ಅನ್ನ ಡೆವಲಪ್ ಮಾಡಬೇಕು. ಸೊ ನೀವು ಏನೇನ್ ಮಾಡ್ಬೋದು? ಮೊದಲನೇ ಕೆಲಸ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಈ ಫ್ಲಕ್ಸ್ ಜಾಸ್ತಿ ಚೇಂಜ್ ಆಗೋ ರೀತಿಲಿ ಮಾಡ್ಬೋದು. ಅಥವಾ ಅದಕ್ಕಿಂತ ಈಸಿ ಮೆಥಡ್ ಏನಪ್ಪಾ ಅಂತಂದ್ರೆ, ನಮ್ದು ಕಾಯಿಲ್ ಇದೆಯಲ್ವಾ, ಆ ಕಾಯಿಲ್ ನಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನ ಜಾಸ್ತಿ ಮಾಡ್ಬಿಡಿ.
ಆ ಕಾಯಿಲ್ ನಲ್ಲಿ ನಂಬರ್ ಆಫ್ ಟರ್ನ್ಸ್ ಅನ್ನ ಜಾಸ್ತಿ ಮಾಡಿದ್ರಿ ಅಂತಂದ್ರೆ ಆಬ್ವಿಯಸ್ಲಿ ಅದರಲ್ಲಿ ಡೆವಲಪ್ ಆಗುವಂತ ಇ ಎಂ ಎಫ್ ಕೂಡ ಜಾಸ್ತಿ ಆಗುತ್ತೆ. ಹೌದಾ, ನಂಬರ್ ಆಫ್ ಟರ್ನ್ಸ್ ಅನ್ನ ಜಾಸ್ತಿ ಮಾಡಿದಂಗೂ ಇ ಎಂ ಎಫ್ ಜಾಸ್ತಿ ಆಗಬೇಕು. ನಿಮ್ ಬುಕ್ ನಲ್ಲಿ ಇರುವಂತ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇವಾಗ ಮೋಷನಲ್ ಇ ಎಂ ಎಫ್ ಅಂತ ಒಂದು ಟಾಪಿಕ್ ಬರುತ್ತೆ. ಓಕೆನಾ, ಏನ್ ಬರುತ್ತೆ? ಮೋಷನಲ್ ಇ ಎಂ ಎಫ್ ಅಂತ ಟಾಪಿಕ್ ಬರುತ್ತೆ. ಏನು ಮೋಷನಲ್ ಇ ಎಂ ಎಫ್ ಅಂದ್ರೆ ಏನಂದ್ರೆ, ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ, ಎಲ್ಲಿ ಬೋರ್ಡ್ ನಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸರಿನಾ? ಈ ಬೋರ್ಡ್ ನಲ್ಲಿ ಇಡೀ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತಾನೆ ಅನ್ಕೊಳ್ರಪ್ಪ, ಏನ್ ಗಂಟು ಖರ್ಚಾಗತ್ತೆ. ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕಂಡಕ್ಟರ್ ಮೂವ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಕಂಡಕ್ಟರ್, ಈ ಪೆನ್ ಅಲ್ಲ, ಕಂಡಕ್ಟರ್ ಅಂತ ಅನ್ಕೊಳ್ಳಿ. ಕಂಡಕ್ಟರ್ ಮೂವ್ ಆಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಅಂತಂದ್ರೆ ಈ ಕಂಡಕ್ಟರ್ ನಲ್ಲಿ ಇ ಎಂ ಎಫ್ ಅನ್ನೋದು ಇಂಡ್ಯೂಸ್ ಆಗ್ಬೇಕಾಯ್ತು. ಹೌದಾ, ಈ ಕಂಡಕ್ಟರ್ ನಲ್ಲಿ ಇ ಎಂ ಎಫ್ ಇಂಡ್ಯೂಸ್ ಆಗ್ಬೇಕಾಯ್ತು. ಈಗ ನಾನು ಸಪೋಸ್ ಈ ಕಂಡಕ್ಟರ್ ಅನ್ನ ಇಟ್ಕೊಂಡು ಒಂದು ಕಂಪ್ಲೀಟ್ ಸರ್ಕಿಟ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ. ಕಂಪ್ಲೀಟ್ ಸರ್ಕಿಟ್ ಮಾಡಿದ್ರೆ ಏನಾಗುತ್ತೆ, ಈ ಕರೆಂಟ್ ಈ ಕಂಡಕ್ಟರ್ ನಲ್ಲಿ ಕರೆಂಟ್ ಫ್ಲೋ ಆಗೋಕ್ಕೂ ಚಾಲು ಆಗುತ್ತೆ. ಹೌದಾ, ಸೊ ಈಗ ಅದೇ ರೀತಿ ಒಂದು ಸೆಟಪ್ ಮಾಡ್ಕೊಳ್ಳೋಣ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಲ್ವಾ, ಇದು ನಿಮ್ಗೆ 3 ಮಾರ್ಕ್ಗೆ ಇಂಪಾರ್ಟೆಂಟ್ ಡಿರೈವೇಶನ್, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಡಿರೈವೇಶನ್, ಸರಿನಾ? ಈಗ ಆ ಕಂಡಕ್ಟರ್ ಅನ್ನ ನಾವು ಪಿ ಕ್ಯೂ ಅಂತ ತಕೊಳ್ಳೋಣ. ಈ ರೀತಿ ಒಂದು ಕಂಡಕ್ಟರ್ ಇದೆ ನಮ್ಗೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಾನು ಒಂದು ಕಂಡಕ್ಟರ್ ನ ತಗೋತೇನೆ. ಓಕೆನಾ, ಈ ಕಂಡಕ್ಟರ್ ಇಂದು ಸರ್ಕಿಟ್ ಕಂಪ್ಲೀಟ್ ಆಗ್ಲಿ, ಯಾಕಂದ್ರೆ ಅದ್ರೊಳಗೆ ಕರೆಂಟ್ ಹರಿಬೇಕಲ್ವಾ. ಕರೆಂಟ್ ಹರಿಬೇಕು ಅಂದ್ರೆ ನಮ್ಗೆ ಗೊತ್ತು ಸರ್ಕಿಟ್ ಕಂಪ್ಲೀಟ್ ಇರಬೇಕು. ಸೊ ಸರ್ಕಿಟ್ ಕಂಪ್ಲೀಟ್ ಆಗ್ಲಿ ಅಂದ್ಕೊಂಡು ನಾನೇನ್ ಮಾಡ್ಕೋತೀನಿ ಅಂದ್ರೆ, ಇನ್ನು ಮೆಟಲ್ ರಾಡ್ ಗಳನ್ನ ಈ ರೀತಿಯಾಗಿ ಜೋಡಿಸ್ಕೊಂಡು ಸರ್ಕಿಟ್ ಅನ್ನ ಕಂಪ್ಲೀಟ್ ಮಾಡ್ಕೋತೀನಿ. ಓಕೆನಾ, ಇದೇನಿದೆಯೋ ಇದನ್ನ ನಾನು ರಾಡ್ ನ ಲೆಂತ್ ಅಂತ ಕನ್ಸಿಡರ್ ಮಾಡ್ತೇನೆ. ಈ ರಾಡ್ ನ ಲೆಂತ್ ಅನ್ನ ನಾನು ಪಿ ಕ್ಯೂ ಅಂತ ಕರಿತೇನೆ, ಪಿ ಕ್ಯೂ ಅಂತ ಕರಿತೇನೆ. ಹಾಗೆ ಈ ಪಾಯಿಂಟ್ ಅನ್ನ ಆರ್ ಅಂತ ಕರಿತೇನೆ, ಇದನ್ನ ಎಸ್ ಅಂತ ಕರಿತೇನೆ. ಓಕೆನಾ, ಈ ರಾಡ್ ನ ಲೆಂತ್ ಏನಿದೆಯೋ ಅಥವಾ ಈ ಪಿ ಕ್ಯೂ ಏನಿದೆಯೋ ಇದನ್ನ ನಾನು ಎಲ್ ಅಂತ ಕರ್ಕೋತೇನೆ. ಓಕೆನಾ, ಈ ರಾಡ್ ನ ಲೆಂತ್ ಅನ್ನ ನಾನು ಎಲ್ ಅಂತ ಕರ್ಕೋತೇನೆ. ಹಾಗೆ ಈ ಡಿಸ್ಟೆನ್ಸ್ ಏನಿದೆ ಅಲ್ವಾ, ಈ ಡಿಸ್ಟೆನ್ಸ್ ಅನ್ನ ನಾನು ಎಕ್ಸ್ ಅಂತ ಕರ್ಕೋತೇನೆ. ಕ್ಲಿಯರ್? ಸಾರಿ, ಇದನ್ನ ನಾನು ಎಕ್ಸ್ ಅಂತ ಕರ್ಕೋತೇನೆ. ಇಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಿದೆ, ನಾವು ಇಮ್ಯಾಜಿನ್ ಮಾಡ್ಕೊಂಡಿರುವಂತ ಸಿಚುವೇಶನ್ ಯಾವ ರೀತಿ ಇದೆ ಅಂತ ನೋಡಿ. ನಾವು ಕನ್ಸಿಡರ್ ಮಾಡಿರುವಂತ ಸೀನ್ ಯಾವ ರೀತಿ ಇದೆ ನೋಡಿ. ಇದರಲ್ಲಿ ನಮ್ದು ಈ ಪಿ ಕ್ಯೂ ರಾಡ್ ಏನಿದೆಯಲ್ವಾ, ಇದನ್ನ ನಾವು ಮೂವ್ ಮಾಡಬಹುದು. ಬಾಕಿ ಎಲ್ಲ ಫಿಕ್ಸು, ಇದೆಲ್ಲ ಫಿಕ್ಸು. ಈ ರೆಕ್ಟ್ಯಾಂಗಲ್ ನಲ್ಲಿ ಬಾಕಿ ಪಾರ್ಟ್ ಫಿಕ್ಸು. ಈ ಪಿ ಕ್ಯೂ ಅನ್ನ ನಾವು ಹಿಂಗೆ ಅಥವಾ ಹಿಂಗೆ ಮೂವ್ ಮಾಡೋ ರೀತಿಯಲ್ಲಿ ಇಟ್ಕೊಂಡಿದ್ದೇವೆ. ಈಗ ನಾವು ಪಿ ಕ್ಯೂ ಅನ್ನ ಈ ರೀತಿಯಾಗಿ ಮೂವ್ ಮಾಡ್ತಿದ್ದೇವೆ ಅಂತ ಅನ್ಕೊಳ್ಳಿ. ಅಂದ್ರೆ ವೆಲಾಸಿಟಿ ಯಾವ ಕಡೆಗಿರುತ್ತೆ, ಒಂದು ಯೂನಿಫಾರ್ಮ್ ವೆಲಾಸಿಟಿಲಿ ಅಥವಾ ಯೂನಿಫಾರ್ಮ್ ಸ್ಪೀಡ್ ನಲ್ಲಿ ನಾವು ಇದನ್ನ ಈ ಕಡೆಗೆ ಮೂವ್ ಮಾಡ್ತಾ ಇದ್ದೇವೆ ಅಂದ್ರೆ ವೆಲಾಸಿಟಿ ಅಥವಾ ಸ್ಪೀಡ್ ಏನಿದೆಯೋ ಅದು ನಮ್ಗೆ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಕರೆಕ್ಟಾ? ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟಿರುತ್ತೆ ಇಲ್ಲಿ ಅಂತ ಬರ್ಕೊಳ್ಳಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಏರಿಯಾ. ಹೌದಾ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಏರಿಯಾ ಇದ್ರದ್ದು ಡಾಟ್ ಪ್ರಾಡಕ್ಟ್. ಕ್ಲಿಯರಾ? ಇದಂತೂ ಕ್ಲಿಯರಾ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಏರಿಯಾದ ಡಾಟ್ ಪ್ರಾಡಕ್ಟ್. ನಾನೀಗ ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ಇದನ್ನ ಬಿ ಎ ಕಾಸ್ ಥೀಟಾ ಅಂತ ಬರ್ಕೋಬಹುದು. ಹೌದಾ, ಬಿ ಎ ಕಾಸ್ ಥೀಟಾ ಅಂತ ಬರ್ಕೋಬಹುದು. ಕಾಸ್ ಥೀಟಾ. ಥೀಟಾ ಅಂತಂದ್ರೆ ಏನಿಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಏರಿಯಾದ ನಡುವೆ ಇರುವಂತ ಆಂಗಲ್. ಇದು ಏರಿಯಾ ಅಂತಂದ್ರೆ, ಇದು ನಮ್ದು ಏರಿಯಾ ಅಂತಂದ್ರೆ ಏರಿಯಾದ ಡೈರೆಕ್ಷನ್ ಅನ್ನ ನಾವು ಹೇಗೆ ಕನ್ಸಿಡರ್ ಮಾಡಬಹುದು? ಒಂದು ಈ ಕಡೆಗೂ ಕನ್ಸಿಡರ್ ಮಾಡಬಹುದು ಅಥವಾ ಆ ಕಡೆಗೂ ಕನ್ಸಿಡರ್ ಮಾಡಬಹುದು. ಓಕೆನಾ? ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಎಕ್ಸ್ ಅಥವಾ ಕ್ರಾಸ್ ಇದೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಹೀಗಿದೆ. ನಾನು ಏರಿಯಾ ಡೈರೆಕ್ಷನ್ ಹೀಗೆ ಅಥವಾ ಹೀಗೆ ಕನ್ಸಿಡರ್ ಮಾಡಬಹುದು ಅಲ್ವಾ? ನಾನು ಹೀಗೆ ಕನ್ಸಿಡರ್ ಮಾಡ್ಕೋತೇನೆ. ಓಕೆನಾ? ಅವೆರಡರ ನಡುವೆ ಆಂಗಲ್ ಎಷ್ಟಾಯ್ತು ಇವಾಗ? 0 ಡಿಗ್ರಿ ಆಯ್ತು. ಆ ಏರಿಯಾ ಮತ್ತೆ ಇದರ ನಡುವೆ ಆಂಗಲ್ 0 ಆಗಿರೋದ್ರಿಂದ ಇಲ್ಲಿ ಕಾಸ್ 0 ಆಯ್ತು. ಹೌದಾ, ಕಾಸ್ 0 ಅಂತಂದ್ರೆ ಕಾಸ್ 0 ನ ವ್ಯಾಲ್ಯೂ 1 ಬರುತ್ತೆ. ಹೀಗಾಗಿ ಫೈನಲಿ ಇಡಿ ವ್ಯಾಲ್ಯೂ 1 ಆಯ್ತಲ್ವಾ? ಇಡಿ ವ್ಯಾಲ್ಯೂ 1 ಆಗಿರೋದ್ರಿಂದ ನಮ್ಮ ಎಕ್ಸ್ಪ್ರೆಷನ್ ಬಿ ಇಂಟು ಎ ಅನ್ನೋದೇ ಬರುತ್ತೆ. ಓಕೆನಾ? ಈಗ ಬಿ ಅಂತೂ ಇಲ್ಲಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್, ಎ ಅಂತಂದ್ರೆ ಏರಿಯಾ. ಈ ಏರಿಯಾ ಎಷ್ಟಿರುತ್ತೆ? ಇಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆಯಪ್ಪ? ರೆಕ್ಟ್ಯಾಂಗಲ್ ಕಾಣ್ತಾ ಇದೆ. ಈ ರೆಕ್ಟ್ಯಾಂಗಲ್ ನ ಏರಿಯಾವನ್ನ ನೀವು ಹೇಗೆ ಹೇಳ್ತೀರಾ? ಉದ್ದ ಗುಣಿಸು ಅಗಲ. ಕರೆಕ್ಟಾ? ಎಲ್ ಇಂಟು ಎಕ್ಸ್. ಏರಿಯಾ ಜಾಗದಲ್ಲಿ ನಾವು ಏನ್ ಬರ್ಕೋಬಹುದು? ಎಲ್ ಇಂಟು ಎಕ್ಸ್ ಅಂತ ಬರ್ಕೋಬಹುದು. ಇವಾಗ ಫ್ಯಾರಡೇಸ್ ಲಾ ಹಾಕೊಳ್ಳೋಣ. ಫ್ಯಾರಡೇಸ್ ಲಾ ಪ್ರಕಾರ ಏನ್ ಹೇಳುತ್ತೆ? ಫ್ಯಾರಡೇಸ್ ಲಾ ಏನ್ ಹೇಳುತ್ತೆ? ಇಂಡ್ಯೂಸ್ಡ್ ಇ ಎಂ ಎಫ್ ಏನಿದೆಯೋ ಇದು ಯಾವ್ದಕ್ಕೆ ಈಕ್ವಲ್ ಅಂತಂದ್ರೆ ಚೇಂಜ್ ಇನ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಗೆ ಈಕ್ವಲ್. ಹೌದಾ, ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಥವಾ ಡಿ ಫ್ಲಕ್ಸ್ ಡಿವೈಡೆಡ್ ಬೈ ಡಿ ಟಿ ಗೆ ಈಕ್ವಲ್. ಇದು ನೆಗೆಟಿವ್ ಬರುತ್ತೆ. ಏನಕ್ಕೆ ನೆಗೆಟಿವ್ ಬರುತ್ತೆ? ಯಾಕಂದ್ರೆ
ಈ ಮ್ಯಾಗ್ನೆಟಿಕ್ ಇಲ್ಲಿ ಕ್ರಿಯೇಟ್ ಆಗುವಂತ ಇ ಎಂ ಎಫ್ ಏನಿದೆಯೋ ಇದು ಈ ಫ್ಲಕ್ಸ್ ನಲ್ಲಿ ಆಗುವಂತ ಚೇಂಜ್ ಅನ್ನ ಅಪೋಸ್ ಮಾಡುತ್ತೆ, ಹೀಗಾಗಿ ಇಲ್ಲಿ ನೆಗೆಟಿವ್ ಬರುತ್ತೆ. ಹೌದಾ? ಈಗ ಜಸ್ಟ್ ಸದ್ಯನೇ ಕಲ್ತಿರೋದು ಏನು ಫ್ಯಾರಡೇಸ್ ಲಾ ಅಂತ ಏನ್ ಕಲ್ತಿದ್ರು ಅದನ್ನೇ ಇಲ್ಲಿ ಬರ್ಕೊಂಡೆ. ಈಗ ನಾವು ಇದೇ ಫಾರ್ಮುಲಾದಲ್ಲಿ ಫ್ಲಕ್ಸ್ ಅಂದ್ರೆ ಇದನ್ನ ತುಂಬ್ಕೋಬಹುದು. ಕರೆಕ್ಟಾ? ಸೊ ಇ ಎಂ ಎಫ್ ಇಸ್ ಈಕ್ವಲ್ ಟು ಮೈನಸ್ ಡಿ ಬೈ ಡಿ ಟಿ. ಸೊ ಫ್ಲಕ್ಸ್ ಜಾಗದಲ್ಲಿ ಬಿ ಎಲ್ ಎಕ್ಸ್ ಅಂತ ಬರ್ಕೋಬಹುದು, ಬಿ ಎಲ್ ಎಕ್ಸ್ ಅಂತ ಬರ್ಕೋಬಹುದು. ಕರೆಕ್ಟಾ? ಈಗ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಲ್ವಾ ನೀವು, ಡಿ ಬೈ ಡಿ ಟಿ ಇದೆ ಅಂತಂದ್ರೆ ವಿತ್ ರಿಸ್ಪೆಕ್ಟ್ ಟು ಟಿ ನೀವೇನ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಸೊ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾದ್ರೆ ಏನೇನ್ ಕಾನ್ಸ್ಟೆಂಟ್ ಇದೆಯೋ ಅದನ್ನ ಹೊರಗಡೆ ತೆಕ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಇಡೀ ಏರಿಯಾದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕಾನ್ಸ್ಟೆಂಟ್. ಹೌದಾ? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕಾನ್ಸ್ಟೆಂಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾವೇನ್ ಮಾಡೋಣ, ಹೊರಗಡೆ ತಗೊಳ್ಳೋಣ. ಓಕೆನಾ? ಹಾಗೆ ಈ ಲೆಂತ್ ಏನಿದೆಯಲ್ವಾ, ರಾಡ್ ಹೀಗ್ ಮೂವ್ ಆಗ್ತಾ ಇದೆ, ರಾಡ್ ನ ಲೆಂತ್ ಏನಾದ್ರೂ ಜಾಸ್ತಿ ಅಥವಾ ರಾಡ್ ನ ಲೆಂತ್ ಕಮ್ಮಿ ಆಗೋದು ಆ ರೀತಿ ಏನಾದ್ರೂ ಆಗತ್ತಾ? ಇಲ್ಲ, ರಾಡ್ ನ ಲೆಂತ್ ಅಂತೂ ಸೇಮ್ ಇರುತ್ತೆ. ಸೊ ಬಿನು ಕಾಮನ್, ಎಲ್ ಕೂಡ ಕಾಮನ್. ಸೊ ಬಿ ಮತ್ತೆ ಎಲ್ ಅನ್ನ ಹೊರಗಡೆ ತೆಕ್ಕೊಳ್ಳಿ, ಉಳಿದಿರೋದನ್ನ ಬರ್ಕೊಳ್ಳಿ. ಡಿ ಈ ಎಕ್ಸ್ ವೇರಿಯೇಬಲ್ ಇಲ್ಲಿ, ಯಾಕಂದ್ರೆ ನೀವು ರಾಡ್ ಅನ್ನ ಹೀಗೆ ತರ್ತಾ ಇದ್ದಾಗುವ ಈ ಲೆಂತ್ ಏನಾಗುತ್ತೆ, ಈ ಎಕ್ಸ್ ಏನಾಗುತ್ತೆ, ಈ ಎಕ್ಸ್ ಕಡಿಮೆ ಆಗ್ತಾ ಬರುತ್ತೆ. ಹೀಗಾಗಿ ಎಕ್ಸ್ ಇಲ್ಲಿ ವೇರಿಯೇಬಲ್, ಎಕ್ಸ್ ಅನ್ನ ನೀವು ಹೊರಗಡೆ ತೆಕ್ಕೊಳ್ಳೋದಕ್ಕಾಗಲ್ಲ. ಓಕೆನಾ? ಸೊ ಬರ್ಕೊಳ್ಳೋಣ, ಡಿ ಬೈ ಡಿ ಟಿ ಇಂಟು ಎಕ್ಸ್. ಓಕೆನಾ? ನೆಗೆಟಿವ್ ಸೈನ್ ಇರೋಲ್ಲ, ನೆಗೆಟಿವ್ ಸೈನ್ ಅನ್ನ ಹಾಕೊಂಡೆ, ಇಲ್ಲಿ ರೀತಿಯಾಗಿ ಬರ್ಕೊಂಡೆ. ಈಗ ಆಕ್ಚುಲಿ ಡಿ ಎಕ್ಸ್ ಬೈ ಡಿ ಟಿ ಅಂತಂದ್ರೆ ಏನಿಲ್ಲಿ, ಡಿ ಎಕ್ಸ್ ಬೈ ಡಿ ಟಿ ಅಂತಂದ್ರೆ ವೆಲಾಸಿಟಿ. ಕರೆಕ್ಟಾ? ಎಕ್ಸ್ ಅಂತಂದ್ರೆ ದೂರ, ಟಿ ಅಂತಂದ್ರೆ ತೆಗೆದುಕೊಂಡ ಕಾಲ. ಇದೆಲ್ಲ ನೀವು ಕ್ಲಾಸ್ 11th ಅಲ್ಲಿ ಕಲ್ತಿದಲ್ವಾ. ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಇಸ್ ಸ್ಪೀಡ್, ಅಥವಾ ಈ ಕೇಸ್ ನಲ್ಲಿ ನಾವು ವೆಲಾಸಿಟಿ ಅಂತಾನು ಕನ್ಸಿಡರ್ ಮಾಡಿ ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ತಾ ಇದೆ. ಹೌದಾ? ಸೊ ಡಿ ಎಕ್ಸ್ ಬೈ ಡಿ ಟಿ ಅಂತಂದ್ರೆ ವೆಲಾಸಿಟಿ. ಈಗ ಈ ವೆಲಾಸಿಟಿ ನೀವು ಹೇಳಿ, ನಮ್ದು ಏನಾಗ್ತಾ ಇದೆ ಇಲ್ಲಿ, ಡಿ ಎಕ್ಸ್ ಬೈ ಡಿ ಟಿ ಅಲ್ಲಿ ಈ ಎಕ್ಸ್ ನ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಎಕ್ಸ್ ನ ವ್ಯಾಲ್ಯೂ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹೌದಾ? ಎಕ್ಸ್ ಸಣ್ಣ ಆಗ್ತಾ ಇದೆ, ಎಕ್ಸ್ ನ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಡಿ ಎಕ್ಸ್ ಬೈ ಡಿ ಟಿ ಅಥವಾ ಇದಂದ್ರೆ ವೆಲಾಸಿಟಿ, ಡಿ ಎಕ್ಸ್ ಬೈ ಡಿ ಟಿ ಅಂತಂದ್ರೆ ಏನು, ವೆಲಾಸಿಟಿ. ಈ ವೆಲಾಸಿಟಿ ಎಕ್ಸ್ ಕಡಿಮೆ ಆಗ್ತಾ ಇರೋದ್ರಿಂದ, ಎಕ್ಸ್ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಇದು ನೆಗೆಟಿವ್ ಬರ್ಬೇಕಾಯ್ತು. ಹೌದಾ? ಸೊ ಈ ಜಾಗದಲ್ಲಿ ಈಗ ಈ ರೀತಿಯಾಗಿ ಬಂತು. ಸೊ ಈ ಜಾಗದಲ್ಲಿ ಏನ್ ಬರುತ್ತೆ, ಮೈನಸ್ ವಿ ಅನ್ನೋದು ಬರುತ್ತೆ. ಈಗ ನಾವು ಫೈನಲ್ ಎಕ್ಸ್ಪ್ರೆಷನ್ ಯಾವ ರೀತಿಯಾಗಿ ಬರೀಬಹುದು, ಇ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಉಳ್ಕೊಂಡಿರೋದೇನು, ಬಿ ಎಲ್ ವಿ ಅಂತ ಬರ್ಕೋಬಹುದು. ಇದೇ ನಮಗೆ ಬೇಕಾಗಿರುವಂತ ಎಕ್ಸ್ಪ್ರೆಷನ್. ಕ್ಲಿಯರ್ ಅಲ್ವಾ? ಎಷ್ಟು ಈಸಿ ಇತ್ತಲ್ವಾ? ಇವಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಲೋ ಅದೆಷ್ಟು ಅಂತ ಕಲಿತೀರಾ, ಇವಾಗ ಕಲ್ತಿದ್ದನ್ನ ಯೂಸ್ ಮಾಡ್ಕೊಂಡು ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡ್ಕೊಳ್ಳೋಣ. ನಿಮ್ಗೆಲ್ಲ ಈ ರೀತಿ ನ್ಯೂಮರಿಕಲ್ ಈ ರೀತಿ ಎಲ್ಲ ಕಂಡುತ್ತು ಅಂದ್ಮೇಲೆ ನೀವು ಒಂದ್ ಸ್ವಲ್ಪ ಹೆದರ್ಕೊಂಡ್ ಬಿಡ್ತೀರಾ. ಹೆದರ್ಕೊಳ್ಳೋದು ಏನಿಲ್ಲ ಗುರು, ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳಿ, ಏನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನೋಡಿ, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಹೇಗ್ ಮಾಡೋದು ಅಂತ. ಏನ್ ಕೊಟ್ಟಿದ್ದಾರೆ ಅವರು, ಫ್ಲಕ್ಸ್ ಕೊಟ್ಟಿದ್ದಾರೆ. ಹೌದಾ? ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಅ ಕಾಯಿಲ್ ವೇರೀಸ್ ಆಸ್, ಅದ್ರ ಫ್ಲಕ್ಸ್ ಕೊಟ್ಟಿದ್ದಾರೆ. ಹಾಗೆ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಇ ಎಂ ಎಫ್ ಅನ್ನ ಕೇಳ್ತಾ ಇದ್ದಾರೆ. ಇ ಎಂ ಎಫ್ ಕೇಳ್ತಾ ಇದ್ದಾರೆ, ಫ್ಲಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇವೆರಡನ್ನು ರಿಲೇಟ್ ಮಾಡುವಂತ ಯಾವ್ದಾದ್ರು ಫಾರ್ಮುಲಾ ನಿಮ್ ತಲೆ ಬರ್ತಾ ಇದೆಯಾ? ಹೌದು, ಬರ್ತಾ ಇದೆ. ಕಾಯಿಲ್ಗೆ ಹತ್ರ ತಗೊಬಂದು ಮ್ಯಾಗ್ನೆಟ್ ಅನ್ನ ಹತ್ರ ದೂರ ತಗೋದಾಗ ಏನ್ ಚೇಂಜ್ ಆಗುತ್ತೆ, ಫ್ಲಕ್ಸ್ ಚೇಂಜ್ ಆಗುತ್ತೆ. ಸೊ ಫ್ಲಕ್ಸ್ ಚೇಂಜ್ ಆಗುತ್ತೆ, ರೈಟ್? ಸೊ ಫ್ಲಕ್ಸ್ ಚೇಂಜ್ ಆಗುತ್ತೆ. ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಇಸ್ ಇ ಎಂ ಎಫ್. ಏನಿದು, ಇದು ಫ್ಯಾರಡೇಸ್ ಲಾ. ಆಕ್ಚುಲಿ ಇಲ್ಲಿ ಮೈನಸ್ ಬರುತ್ತೆ. ಏನಕ್ಕೆ ಮೈನಸ್ ಬರುತ್ತೆ ಅಂತಂದ್ರೆ ಪದೇ ಪದೇ ಹೇಳಿ ಬೇಜಾರು ಬಂತಂಗೆ, ಬಟ್ ಸ್ಟಿಲ್ ಮತ್ತೊಂದ್ಸಲ ಹೇಳ್ತೀನಿ, ಯಾಕಂದ್ರೆ ನೀವು ಮರಿಬಾರ್ದು. ಫ್ಲಕ್ಸ್ ಯಾಕೆ ಚೇಂಜ್ ಆಗುತ್ತೆ ಅಂದ್ರೆ, ಇಲ್ಲಿ ಏನು ಫ್ಲಕ್ಸ್ ಚೇಂಜ್ ಆಗುತ್ತೋ ಅದನ್ನ ಈ ಇ ಎಂ ಎಫ್ ವಿರೋಧಿಸುತ್ತೆ. ಇಲ್ಲಿ ಏನು ಇ ಎಂ ಎಫ್ ಚೇಂಜ್ ಆಗುತ್ತೋ ಅದನ್ನ ಈ ಫ್ಲಕ್ಸ್ ವಿರೋಧಿಸುತ್ತೆ. ಸರಿನಾ? ಸೊ ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬರುತ್ತೆ ಇಲ್ಲಿ. ಹೌದಾ? ನಾವು ಕೆಲಸ ಮಾಡ್ಬೇಕು, ಆವಾಗನೇ ಇಲ್ಲಿ ಇ ಎಂ ಎಫ್ ಪ್ರೊಡ್ಯೂಸ್ ಆಗೋದು. ಹೌದಾ? ಇದೆಲ್ಲ ಒಂದೇ. ಇದು ಅದ್ ಬಿಡಿ, ನಮ್ಗೆ ಇಲ್ಲಿ ಕೇಳ್ತಾ ಇರೋದೇನವರು ಮ್ಯಾಗ್ನಿಟ್ಯೂಡ್ ಆಫ್ ದ ಇ ಎಂ ಎಫ್. ಸೊ ಮ್ಯಾಗ್ನಿಟ್ಯೂಡ್ ಅಷ್ಟೇ ಕೇಳ್ತಾ ಇದಾರೆ. ಆ ಇ ಎಂ ಎಫ್ ನ ಪೊಲಾರಿಟಿ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಹೀಗಾಗಿ ಇಲ್ಲಿ ನೆಗೆಟಿವ್ ಬೇಡ ಅನ್ಸುತ್ತೆ ನನಗೆ. ಸರಿನಾ? ಶುರು ಮಾಡೋಣ. ನಮ್ಗೆ ಈಗ ಕೇಳ್ತಾ ಇರೋದು ನಮ್ಗೆ ಅವರು ಇ ಎಂ ಎಫ್ ಕೇಳ್ತಾ ಇದ್ದಾರೆ. ಸೊ ಇ ಎಂ ಎಫ್ ಗೆ ಫಾರ್ಮುಲಾ ಈ ರೀತಿ ಇದೆ. ಸೊ ಇಲ್ಲಿ ಪೈ ಜಾಗದಲ್ಲಿ ನಾವು ಅದನ್ನು ಬರ್ಕೋಬಹುದು. 3t², ಅದೇನಿದೆ ಬರ್ಕೊಂಬಿಡಿ. 3t² ಪ್ಲಸ್ 4t ಪ್ಲಸ್ 9 ಅದು. ಓಕೆ, 9 ಈ ರೀತಿಯಾಗಿದೆ. ಈಗ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಹೌದಾ? ಕ್ಲಿಯರ್, ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವೀಗ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು ಅಂತ.
ಡಿಫ್ರೆನ್ಶಿಯೇಟ್ ಮಾಡಕ್ ಬರಲ್ವಾ, ತಲೆ ಕೆಡಿಸ್ಕೋಬೇಡಿ, ನಾನು ಹೇಳ್ಕೊಡ್ತೇನೆ ಆಯ್ತಾ. ತುಂಬಾ ಈಸಿ ಇರುತ್ತೆ. ಈ ರೀತಿ 3 ಟರ್ಮ್ ಇದೆ ಇಲ್ಲಿ. ನಾವು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಇದ್ರಲ್ಲಿ 3 ಟರ್ಮ್ ಇದೆ, ಟರ್ಮ್ ನಂಬರ್ 1, ಟರ್ಮ್ ನಂಬರ್ 2, ಟರ್ಮ್ ನಂಬರ್ 3. ಹೌದಾ? ಸೊ ಈಗ ಪ್ರತಿಯೊಂದನ್ನು ನಾವು ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಇದನ್ನ ಮೊದಲು ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಓಕೆನಾ? ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ವೇರಿಯೇಬಲ್ ಯಾರು ಟಿ, ಕಾನ್ಸ್ಟೆಂಟ್ ಯಾರು 3. ಸೊ ಕಾನ್ಸ್ಟೆಂಟ್ ಅನ್ನು ಹೊರಗಡೆ ತೆಕ್ಕೊಂಡು ಉಳಿದಿರೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಕಾನ್ಸ್ಟೆಂಟ್ ಹೊರಗಡೆ ತೆಗೆದ್ರೆ 3 ಹೊರಗಡೆ ಬರುತ್ತೆ. ಟಿ ಸ್ಕ್ವೇರ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಎನ್, ಎಕ್ಸ್ ಪವರ್ ಎನ್ ಇಂದು ಡಿಫ್ರೆನ್ಸಿಯೇಷನ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ಈ ಪವರ್ ನಲ್ಲಿರೋ ಎನ್ ಇದೆಯಲ್ವಾ, ಇದು ಮುಂದಕ್ಕೆ ಬರುತ್ತೆ. ಪವರ್ ನಲ್ಲಿರೋ ಎನ್ ಮುಂದಕ್ಕೆ ಬರುತ್ತೆ. ಹಾಗೆ ಎಕ್ಸ್ ಪವರ್ ನಲ್ಲಿ ಎನ್ ಏನಿತ್ತಲ್ವಾ, ಇದು ಒಂದು ಕಡಿಮೆ ಆಗತ್ತೆ. ಓಕೆನಾ? ಸೊ ಎನ್ ಮೈನಸ್ 1 ಆಗತ್ತೆ. ಸರಿನಾ? ಈ ರೀತಿಯಾಗಿ ಬರುತ್ತೆ. ಈಗ ನಮ್ಗೆ ಟಿ ಸ್ಕ್ವೇರ್ ಇದೆ ಅಂದ್ರೆ ಟಿ ಪವರ್ 2 ಇದೆ. ಆ 2 ಅನ್ನೋದು ಏನಾಗ್ಬೇಕಾಯ್ತು, ಇವಾಗ ಮುಂದಕ್ಕೆ ಬರ್ಬೇಕಾಯ್ತು. ಹೌದಾ? 2 ಅನ್ನೋದು ಮುಂದಕ್ಕೆ ಬಂತು. ಈಗ ಟಿ ಪವರ್ 2ಕ್ಕಿಂತ 1 ಕಮ್ಮಿ ಬರ್ಕೋಬೇಕು. ಹೌದಾ? 2ಕ್ಕಿಂತ 1 ಕಮ್ಮಿ ಅಂದ್ರೆ 1. ಸೊ ಟಿ ಪವರ್ 1 ಆಯ್ತು. ಇದನ್ನ ಮಾಡ್ಕೊಂಡಾಯ್ತು. ಇವಾಗ ಇದನ್ನ ಮಾಡೋಣ. ಓಕೆನಾ? ಸೊ ಇಲ್ಲಿ ವೇರಿಯೇಬಲ್ ಯಾರು ಟಿ, ಕಾನ್ಸ್ಟೆಂಟ್ ಯಾರು 4. ಸೊ ಕಾನ್ಸ್ಟೆಂಟ್ ಅನ್ನು ಹೊರಗಡೆ ತಕೊಳ್ಳಿ. ಕಾನ್ಸ್ಟೆಂಟ್ ಹೊರಗಡೆ ಬಂದಿದೆ. ಟಿ ಇದೆಯಲ್ವಾ, ಟಿ ಪವರ್ 1 ಇದೆ. ಇದು ಟಿ ಪವರ್ 1 ಅಂದ್ರೆ ಈ 1 ಅನ್ನ ಮುಂದಕ್ಕೆ ಬರ್ಕೋಬೇಕಾಯ್ತು. ಹೌದಾ? 1 ಅನ್ನು ಮುಂದಕ್ಕೆ ಬರ್ಕೊಂಡೆ. ಈಗಿರೋದೇನು ಟಿ ಪವರ್ ನಲ್ಲಿ ಏನ್ ಬರ್ಕೋಬೇಕು ನಾವು, ಮೊದಲು ಪವರ್ ಅಲ್ಲಿ ಏನಿತ್ತು ಅದಕ್ಕಿಂತ 1 ಕಮ್ಮಿ ಬರ್ಕೋಬೇಕು. ಮೊದಲು ಸ್ಟಾರ್ಟಿಂಗ್ ಅಲ್ಲಿ 1 ಇತ್ತು, ಈಗ 1 ಮೈನಸ್ 1 ಮಾಡಿದ್ರೆ ಟಿ ಪವರ್ 0 ಆಗುತ್ತೆ. ಟಿ ಪವರ್ 0 ಅಂತಂದ್ರೆ ಅದ್ರ ವ್ಯಾಲ್ಯೂ 1. ಸೊ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಈ 1 ಅನ್ನು ಬರೆಯೋ ಅವಶ್ಯಕತೆ ಇಲ್ಲ. ಈ ರೀತಿ ಉಳ್ಬೇಕು. ಹೌದಾ? ಈಗ ಪ್ಲಸ್ ಇದು ಕಾನ್ಸ್ಟೆಂಟ್. ಕಾನ್ಸ್ಟೆಂಟಿನ ಡಿಫ್ರೆನ್ಸಿಯೇಷನ್ ಯಾವತ್ತು 0 ಬರುತ್ತೆ. ಯಾಕಪ್ಪ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು ಅಂದ್ರೆ ಚೇಂಜ್ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡೋದು. ಸರಿನಾ? ಚೇಂಜ್ ಯಾವ ರೀತಿ ಆಗ್ತಾ ಇದೆ ಅನ್ನೋ ನೋಡೋದು. ಇದು ಕಾನ್ಸ್ಟೆಂಟ್ ಇದೆ ಅಂದ್ರೆ ಕಾನ್ಸ್ಟೆಂಟ್ ಯಾವತ್ತಾದ್ರೂ ಚೇಂಜ್ ಆಗತ್ತಾ? ಕಾನ್ಸ್ಟೆಂಟ್ ಚೇಂಜ್ ಆಗಲ್ಲ. ಸೊ ಕಾನ್ಸ್ಟೆಂಟ್ ಚೇಂಜ್ ಆಗಲ್ಲ ತಾನೆ. ಸೊ ಚೇಂಜ್ ಆಗದೇ ಇರೋದ್ರಿಂದ ಇದರ ಡಿಫ್ರೆನ್ಸಿಯೇಷನ್ ಅಂದ್ರೆ ಕಾನ್ಸ್ಟೆಂಟ್ ನ ಡಿಫ್ರೆನ್ಸಿಯೇಷನ್ 0 ಬರುತ್ತೆ. ಕ್ಲಿಯರ್? ಇವಾಗ ನೆಕ್ಸ್ಟ್ ಹೋಗೋಣ. ಇ ಇಸ್ ಈಕ್ವಲ್ ಟು 3 2 6. ಸೊ 6t ಪ್ಲಸ್ 4 ಪ್ಲಸ್ 0 ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಹೌದಾ? ಸೊ ಇವಾಗ ನಮ್ಗೆ ಇ ಎಂ ಎಫ್ ಗೆ ಈ ರೀತಿಯಾಗಿರೋ ಎಕ್ಸ್ಪ್ರೆಷನ್ ಸಿಕ್ತು. ಅವ್ರು ನೆಕ್ಸ್ಟ್ ಅವರೇ ಕೊಟ್ಟಿದ್ದಾರೆ ಎಟ್ ಟಿ ಇಸ್ ಈಕ್ವಲ್ ಟು 2 ಸೆಕೆಂಡಿಗೆ ಕಂಡಿಡಿರಿ ಅಂತ. ಸೊ ಇದೇ ಎಕ್ಸ್ಪ್ರೆಷನ್ಗೆ ಟಿ ವ್ಯಾಲ್ಯೂನ ಹಾಕೊಂಡ್ರೆ ಆಯ್ತು. ದಟ್ಸ್ ಆಲ್. ಓಕೆನಾ? ಎಕ್ಸ್ಪ್ರೆಷನ್ ಈ ರೀತಿ ಇದೆ. ಸೊ ಟಿ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ? 2 ಬಂದಿದೆ. ಹೀಗಾಗಿ ಟಿ ಜಾಗದಲ್ಲಿ ನಾವು 2 ಅಂತ ಬರ್ಕೊಳ್ಳೋಣ. 2 ಅಂತ ಬರ್ಕೊಳ್ಳೋಣ. ನಮ್ಮ ಆನ್ಸರ್ ಏನ್ ಬರುತ್ತೆ ಅವಾಗ? ಇ ಇಸ್ ಈಕ್ವಲ್ ಟು ಇ ಅಲ್ಲ, ಇ ಎಂ ಎಫ್ ತಾನೇ ಇದು. ನಾನು ಸ್ಮಾಲ್ ಇ ಯಾಕೆ ಬರಿತಾ ಇದ್ದೀನಿ ಅವಾಗಿಂದ? ಸೊ ಇ ಎಂ ಎಫ್ ಅನ್ನ ಯಾವ ರೀತಿ ಸೂಚಿಸ್ತಾರೆ? ಈ ಅಕ್ಷರದಿಂದ ಸೂಚಿಸ್ತಾರೆ. ಈ ರೀತಿಯಾಗಿ ಸೂಚಿಸ್ತಾರೆ. ಸೊ ಇ ಎಂ ಎಫ್ ಅನ್ನು ನೀವು ಈ ರೀತಿಯಾಗಿ ಬರ್ಕೊಳ್ಳಿ. ಓಕೆನಾ? ಆ ರೀತಿ ಬರ್ದದೇನ್ ಮಹಾ ಅಪರಾಧ ಅಲ್ಲ, ಬಟ್ ಈ ರೀತಿ ಸೂಚಿಸೋದು ರೂಢಿಯಲ್ಲಿದೆ ಅಲ್ವಾ, ಹೀಗಾಗಿ ಈ ರೀತಿಯಲ್ಲಿ ಸೂಚಿಸೋಣ. 6 2 12 ಪ್ಲಸ್ 4 12 4 ಅಂದ್ರೆ 16 ಆಯ್ತು. ಸೊ 16 ಆಯ್ತು. ಇಷ್ಟೇ ಬರೆದ್ರೆ ಸಾಕಾ? ಇಲ್ಲ ಇಲ್ಲ, ಯೂನಿಟ್ ಅನ್ನು ಬರಿಬೇಕು. ಹೌದಾ? ಸೊ ಇ ಎಂ ಎಫ್ ಎನ್ ಯೂನಿಟ್ ಏನಿರುತ್ತೆ? ವೋಲ್ಟ್ ಇರುತ್ತೆ. ಸೊ 16 ವೋಲ್ಟ್ ಅನ್ನೋದು ನಮ್ಮ ಆನ್ಸರ್. ಕ್ಲಿಯರ್? ಇವಾಗ ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಇರೋದು ಇಂಡಕ್ಷನ್ ಬಗ್ಗೆ. ಏನಿದು ಇಂಡಕ್ಷನ್ ಅಲ್ಲ, ಇಂಡಕ್ಟೆನ್ಸ್ ಬಗ್ಗೆ. ಹೇಗೆ ನೀವು 3rd ಚಾಪ್ಟರ್ ಅಲ್ಲಿ ರೆಸಿಸ್ಟೆನ್ಸ್ ಬಗ್ಗೆ ಕಲ್ತಿದ್ರೋ, 2nd ಚಾಪ್ಟರ್ ನಲ್ಲಿ ಕೆಪಾಸಿಟನ್ಸ್ ಬಗ್ಗೆ ಕಲ್ತಿದ್ರೋ, ಅದೇ ರೀತಿ ಈ ಚಾಪ್ಟರ್ ಅಲ್ಲಿ ಬರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಅಲ್ಲಿ ಬರೋದು ಇಂಡಕ್ಟನ್ಸ್. ಓಕೆನಾ? ಏನಿದೆ ಇಂಡಕ್ಟನ್ಸ್? ಇದನ್ನ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಗೆ ಕಂಪೇರ್ ಮಾಡಿ ಕಲಿಯುವ. ರೆಸಿಸ್ಟೆನ್ಸ್ ಅಂದ್ರೆ ಏನಾಗಿತ್ತು? ಫ್ಲೋ ಆಫ್ ಚಾರ್ಜ್ ಅನ್ನ ಅಪೋಸ್ ಮಾಡ್ತಾ ಇತ್ತು. ಅಂದ್ರೆ ಒಂದ್ ಲೆಕ್ಕದಲ್ಲಿ ಹೇಳೋದಾದ್ರೆ ಕರೆಂಟ್ ಅನ್ನ ಅಪೋಸ್ ಮಾಡ್ತಾ ಇತ್ತು. ಇಲ್ಲಿ ನಮ್ಮ ಇಂಡಕ್ಟೆನ್ಸ್ ಏನ್ ಮಾಡತ್ತೆ ಅಂದ್ರೆ ಆ ಚೇಂಜ್ ಇನ್ ಕರೆಂಟ್ ಏನಿದೆಯಲ್ವಾ ಅದನ್ನ ಅಪೋಸ್ ಮಾಡತ್ತೆ. ಹೌದಾ? ಅದ್ ಹೆಂಗೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ನಾವು ಆಲ್ರೆಡಿ ಕಾಯಿಲ್ ಬಗ್ಗೆ ಕಲ್ತ್ಕೊಂಡಿದೀವಿ, ಸೊಲೆನಾಯ್ಡ್ ಬಗ್ಗೆ ಕಲ್ತ್ಕೊಂಡಿದೀವಿ. ಹೌದಾ? ಈ ರೀತಿ ಕಾಯಿಲ್ ಇರುತ್ತೆ ನಮ್ದು, ಈ ರೀತಿಯ ಕಾಯಿಲ್ ಇರುತ್ತೆ, ಈ ಕಾಯಿಲ್ ಅಲ್ಲಿ ನಾನು ಕರೆಂಟ್ ಅನ್ನ ಹರಿಸಿದೆ ಅಂತ ಇಟ್ಕೊಳ್ಳಿ. ಈ ಕಾಯಿಲ್ ಅಲ್ಲಿ ಕರೆಂಟ್ ಅನ್ನ ಹರಿಸಿದಾಗ ಏನಾಗುತ್ತೆ? ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಕ್ರಿಯೇಟ್ ಆಗುತ್ತೆ. ಹೌದಾ? ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಇದನ್ನ ಅಲ್ಲಿ ಹರಿತಾ ಇರುವಂತ ಕರೆಂಟ್ ಅನ್ನ ಅಪೋಸ್ ಮಾಡೋಕ್ ಟ್ರೈ ಮಾಡುತ್ತೆ. ಹೌದಾ? ಅಥವಾ ಇ ಎಂ ಎಫ್ ಜನರೇಟ್ ಆಗೋದನ್ನ ಅಪೋಸ್ ಮಾಡೋಕ್ ಟ್ರೈ ಮಾಡ್ತಾ ಇರುತ್ತೆ. ಫ್ಯಾರಡೇಸ್ ಲಾ ಮರ್ತೋಯ್ತಾ?
ಫ್ಯಾರಡೇಸ್ ಲಾ ಏನ್ ಹೇಳ್ತಾ ಇತ್ತು, ಇಸ್ ಈಕ್ವಲ್ ಟು ಚೇಂಜ್ ಇನ್ ಫ್ಲಕ್ಸ್, ರೈಟ್? ಸೊ ಚೇಂಜ್ ಇನ್ ಫ್ಲಕ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಈ ರೀತಿಯಾಗಿ ಹೇಳ್ತಾ ಇತ್ತು, ಹೌದಾ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಏನ್ ಆಗ್ತಾ ಇದೆಯೋ ಅದರಿಂದ ಮ್ಯಾಗ್ನೆಟಿಕ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದಾನೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗೋದು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಚೇಂಜ್ ಅನ್ನ ಅಪೋಸ್ ಮಾಡುತ್ತೆ. ಹೀಗಾಗಿ ಇಲ್ಲಿ ನೆಗೆಟಿವ್ ಸೈನ್ ಬರ್ತಾ ಇತ್ತು, ಹೌದಾ? ಇಲ್ಲಿರೋ ಇ ಎಂ ಎಫ್ ಅದನ್ನ ಅಪೋಸ್ ಮಾಡುತ್ತೆ. ಇದು ಯಾಕೆ ಅಂತ ಗೊತ್ತಾಯ್ತಾ? ಯಾಕೆ ನಮ್ಮ ಇಂಡಕ್ಟನ್ಸ್ ಆ ಚೇಂಜ್ ಇನ್ ಕರೆಂಟ್ ಅನ್ನ ಅಪೋಸ್ ಮಾಡುತ್ತೆ? ಯಾಕಂದ್ರೆ ಚೇಂಜ್ ಇನ್ ಕರೆಂಟ್ ಆಯ್ತು ಅಂತಂದ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಯ್ತು ಅಂದ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗುತ್ತೆ, ಹೌದಾ? ಅವೆಲ್ಲ ಒಂದಕ್ಕೊಂದು ರಿಲೇಟೆಡ್. ಸೊ ಹೀಗಾಗಿ ಅದು ಅಪೋಸ್ ಮಾಡುತ್ತೆ. ರೆಸಿಸ್ಟೆನ್ಸ್ ಅಂದ್ರೆ ಏನ್ ಮಾಡ್ತಾ ಇತ್ತು? ಫ್ಲೋ ಆಫ್ ಚಾರ್ಜ್ ಅನ್ನು ಅಪೋಸ್ ಮಾಡ್ತಾ ಇತ್ತು, ಅಂದ್ರೆ ಕರೆಂಟ್ ಅನ್ನು ಡೈರೆಕ್ಟ್ ಆಗಿ ಅಪೋಸ್ ಮಾಡ್ತಾ ಇತ್ತು. ಇಂಡಕ್ಟನ್ಸ್ ಅಂದ್ರೆ ಚೇಂಜ್ ಇನ್ ಕರೆಂಟ್ ಅನ್ನು ಅಪೋಸ್ ಮಾಡುತ್ತೆ. ಓಕೆ, ಸರ್ಕಿಟ್ ನಲ್ಲೆಲ್ಲ ಸೂಚಿಸಬೇಕಾದ್ರೆ ಇದು ಸರ್ಕಿಟ್ ಅಲ್ಲೇ ಇರ್ತದಲ್ಲ, ಬಲ್ಬ್ ಅನ್ನು ಯಾವ ರೀತಿ ಸೂಚಿಸ್ತೀರಾ? ಬಲ್ಬ್ ಅನ್ನ ಈ ರೀತಿಯಾಗಿ ಸೂಚಿಸ್ತೀರಾ. ರೆಸಿಸ್ಟೆನ್ಸ್ ಅನ್ನು ಯಾವ ರೀತಿ ಸೂಚಿಸ್ತೀರಾ? ಈ ರೀತಿಯಾಗಿ ಸೂಚಿಸ್ತೀರಾ. ಅದೇ ರೀತಿ ಇಂಡಕ್ಟರ್ ಅನ್ನ ಸೂಚಿಸಬೇಕಾದ್ರೆ ಈ ರೀತಿಯಾಗಿ ಸೂಚಿಸ್ತಾರೆ. ಓಕೆನಾ? ಹಾಗೆ ಈ ಇಂಡಕ್ಟನ್ಸ್ ನ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಹೆನ್ರಿ. ಓಕೆ, ಹೆನ್ರಿ ಅನ್ನುವಂಥದ್ದು ಒಬ್ಬ ಸೈಂಟಿಸ್ಟ್ ನ ಹೆಸರು. ಸೊ ಆದ್ರೆ ಎಸ್ ಐ ಯೂನಿಟ್ ಬರಿಬೇಕಾದ್ರೆ ನೀವು ಎಚ್ ಅನ್ನ ಕ್ಯಾಪಿಟಲ್ ಆಗಿ ಬರೆಯಂಗಿಲ್ಲ, ಎಚ್ ಅನ್ನ ಸ್ಮಾಲ್ ಆಗಿ ಬರೀತೀರಾ, ಈ ರೀತಿಯಾಗಿ ಬರೀತೀರಾ, ಹೆನ್ರಿ ಅಂತ ಬರೀತೀರಾ. ಅಥವಾ ಒಂದೇ ಅಕ್ಷರದಲ್ಲಿ ಸೂಚಿಸಬೇಕು ಅಂದ್ರೆ ಆವಾಗ ಕ್ಯಾಪಿಟಲ್ ಎಚ್ ಅನ್ನ ಯೂಸ್ ಮಾಡ್ಕೊತೀರಾ. ಓಕೆನಾ? ಇದು ಇದ್ರೆ ಎಸ್ ಐ ಯೂನಿಟ್. ಇವಾಗ ಈ ಇಂಡಕ್ಟನ್ಸ್ ನಲ್ಲೇ ನಿಮ್ ಬುಕ್ ಅಲ್ಲಿ 2 ಟೈಪ್ ನ ಬೇರೆ ಬೇರೆ ಇಂಡಕ್ಟನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಒಂದು ಮ್ಯೂಚುವಲ್ ಇಂಡಕ್ಟನ್ಸ್, ಇನ್ನೊಂದು ಸೆಲ್ಫ್ ಇಂಡಕ್ಟನ್ಸ್. ಸೆಲ್ಫ್ ಇಂಡಕ್ಟನ್ಸ್ ಅಂದ್ರೆ ಏನು ನೀವು ಆಲ್ರೆಡಿ ನೋಡಿದ್ರಿ. ಈಗೆಲ್ಲ ಎಕ್ಸಾಂಪಲ್ ನಲ್ಲಿ ಏನ್ ನೋಡಿದ್ರು ಅವೆಲ್ಲ ಸೆಲ್ಫ್ ಇಂಡಕ್ಟನ್ಸ್. ಇಲ್ಲಿ ಕರೆಂಟ್ ಹರಿಬೇಕಾದ್ರೆ, ಈ ಕಾಯಿಲ್ ನಲ್ಲಿ ಕರೆಂಟ್ ಹರಿಬೇಕಾದ್ರೆ ಏನಾಗುತ್ತೆ? ಆ ಕರೆಂಟ್ ಹರಿಯೋದನ್ನ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ತನ್ನಲ್ಲಿ ಹರಿಯುವಂತ ಕರೆಂಟ್ ಅನ್ನ ತನ್ನಲ್ಲಿಯೇ ಕ್ರಿಯೇಟ್ ಆಗಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಅಪೋಸ್ ಮಾಡುತ್ತೆ. ಇದು ಸೆಲ್ಫ್ ಇಂಡಕ್ಟನ್ಸ್. ಗೊತ್ತಾಯ್ತಾ? ಇಲ್ಲಿ ಮ್ಯೂಚುವಲ್ ಇಂಡಕ್ಟನ್ಸ್ ಅಂತ ಬರುತ್ತೆ. ಮ್ಯೂಚುವಲ್ ಇಂಡಕ್ಟನ್ಸ್ ಅಂದ್ರೆ ಇಲ್ಲಿ ಇಂಡಕ್ಟನ್ಸ್ ಯಾವ ರೀತಿ ಆಗ್ಬೇಕು? ಮ್ಯೂಚುವಲ್ ಆಗಿರ್ಬೇಕು. ಮ್ಯೂಚುವಲ್ ಆಗಿರ್ಬೇಕಂದ್ರೆ ಅಲ್ಲಿ ಇಬ್ರು ವ್ಯಕ್ತಿಗಳಿರ್ಬೇಕು, ಇಬ್ರು ಇರ್ಬೇಕಲ್ಲಿ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ಇದು ನಂದು ಫೋನ್. ಓಕೆನಾ? ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಅನ್ನುವಂತ ಒಂದು ಫೀಚರ್ ಇದೆ. ಏನಾಗುತ್ತೆ ಅಂದ್ರೆ ಇದು ಒಳಗಡೆ ಕಾಯಿಲ್ ಇರುತ್ತೆ, ಇದು ಚಾರ್ಜಿಂಗ್ ಸರ್ಕ್ಯೂಟ್ ಕನೆಕ್ಟ್ ಆಗಿರುತ್ತೆ. ಇನ್ನೊಂದು ಇದಕ್ಕೊಂದು ಬರುತ್ತೆ, ಅದು ಪ್ಯಾಡ್ ತರ ಬರುತ್ತೆ. ಓಕೆನಾ? ಅಲ್ಲೂ ಕೂಡ ಕಾಯಿಲ್ ಇರುತ್ತೆ. ನಾನು ಇದನ್ನ ತಕೊಂಡೋಗಿ ಆ ಕಾಯಿಲ್ ಮೇಲೆ ಇಟ್ಟಾಗ ನನ್ನ ಫೋನ್ ವೈರ್ಲೆಸ್ಲಿ ಚಾರ್ಜ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಕೇಳಿದ್ರೆ ಮ್ಯೂಚುವಲ್ ಇಂಡಕ್ಟನ್ಸ್ ಅಲ್ಲಿ ಆಗುತ್ತೆ. ಏನಾಗುತ್ತೆ ಅಂದ್ರೆ ಆ ಕಾಯಿಲ್ ಇರುತ್ತಲ್ವಾ, ಇದ್ರಲ್ಲಿ ಕಾಯಿಲ್ ಚಾರ್ಜಿಂಗ್ ಮಾಡುವಂತ ಕಾಯಿಲ್, ಅದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಏನೂ ಇರಲ್ಲ. ಇದನ್ನ ತಗೊಂಡೋಗಿ ಇಟ್ಟಾಗ ಅದ್ರ ಹತ್ರ ತಗೊಂಡು ಹೋದಾಗ ಇದರಲ್ಲಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ, ಇಲ್ಲಿ ಫ್ಲೋ ಆಗುತ್ತೆ. ಓಕೆನಾ? ಹೀಗಾಗಿ ಇಲ್ಲಿ ಇಬ್ಬಿಬ್ರು ಬರ್ತಾರೆ. ಇಬ್ಬಿಬ್ರು ಬರೋದ್ರಿಂದ ಒಬ್ಬ ಇನ್ನೊಬ್ಬನ ಮೇಲೆ ಅಫೆಕ್ಟ್ ಮಾಡ್ತಾನೆ. ಒಬ್ಬನ ಇಂಡಕ್ಟನ್ಸ್ ಇನ್ನೊಬ್ಬನ ಇಂಡಕ್ಟನ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ ಇಲ್ಲಿ. ಓಕೆನಾ? ಹೀಗಾಗಿ ಇದು ಮ್ಯೂಚುವಲ್ ಇಂಡಕ್ಟನ್ಸ್, ಇದು ಸೆಲ್ಫ್ ಇಂಡಕ್ಟನ್ಸ್. ನಿಮ್ಮ ಬುಕ್ ನಲ್ಲಿ ಈ ಮ್ಯೂಚುವಲ್ ಇಂಡಕ್ಟನ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಇಂಪಾರ್ಟೆಂಟ್ ಅಂದ್ರೆ 3 ಮಾರ್ಕ್ 2 ಮಾರ್ಕಿಗೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಯಾವ ರೀತಿ ಕೇಳ್ತಾರೆ ಅಂತಾನು ಹೇಳ್ತೀನಿ. ಓಕೆನಾ? ಈ ರೀತಿಯಾಗಿದೆ. ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು, ಇಲ್ಲಿ ಒಳಗಡೆಗೆ ಒಂದು ಕಾಯಿಲ್ ಇದೆ, ಸೊಲೆನಾಯ್ಡ್ ತರ ಇದೆ. ಹೊರಗಡೆ ಅಷ್ಟೇ ಲೆಂತ್ ಇಂದು ಇನ್ನೊಂದಿದೆ. ಒಳಗಡೆಗೊಂದಿದೆ, ಹೊರಗಡೆಗೊಂದಿದೆ. ನೋಡಿ, ಕರೆಕ್ಟ್ ಆಗಿ ನೋಡಿ, ಒಳಗಡೆಗೊಂದು ಹೊರಗಡೆಗೊಂದಿದೆ. ಸರಿನಾ? ಇವೆರಡರದ್ದು ಲೆಂತ್ ಸೇಮ್ ಇದೆ. ಮತ್ತೆ ಇವೆರಡು ಕೋಆಕ್ಸಿಯಲ್ ಅಂತಂದ್ರೆ ಎರಡರದ್ದು ಆ ಸೆಂಟರ್ ಪಾಯಿಂಟ್ ಏನಿದೆಯಲ್ವಾ, ಸೆಂಟರ್ ಆಕ್ಸಿಸ್ ಏನಿದೆಯಲ್ವಾ, ಅದು ಒಂದೇ ಇದೆ. ಓಕೆನಾ? ಈ ಒಂದೇ ಆಕ್ಸಿಸ್ ನ ಸುತ್ತ ಒಂದು ಈ ರೀತಿ ಇದೆ, ಇನ್ನೊಂದು ಅದ್ರ ಸುತ್ತ ಈ ರೀತಿಯಾಗಿದೆ. ಓಕೆನಾ? ಗೊತ್ತಾಯ್ತಲ್ಲ, ಒಂದು ಕಲ್ಪನೆ ಬಂತಲ್ವಾ, ಆ ರೀತಿಯಾಗಿದೆ. ಈಗ ಈ ರೀತಿಯಾಗಿ ಇದ್ದಾಗ ಅವರು ಕೇಳುವಂತಹ ಪ್ರಶ್ನೆ, ಮೆನ್ಷನ್ 3 ಫ್ಯಾಕ್ಟರ್ಸ್ ಆನ್ ವಿಚ್ ಮ್ಯೂಚುವಲ್ ಇಂಡಕ್ಟನ್ಸ್ ಆಫ್ ಅ ಪೇರ್ ಆಫ್ ಕೋಆಕ್ಸಿಯಲ್ ಸೊಲೆನಾಯ್ಡ್ ಡಿಪೆಂಡ್ಸ್ ಅಂತ. ಅಂದ್ರೆ ಈಗ ಯಾವ ತೋರ್ಸದ್ನೋ ಅದರ ಮ್ಯೂಚುವಲ್ ಇಂಡಕ್ಟನ್ಸ್ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅದ್ರ ಫಾರ್ಮ್ಯುಲಾ ಇಲ್ಲಿ ಬರ್ಕೊಂಡಿದ್ದೇನೆ. ಓಕೆನಾ? ಇದನ್ನ ನೋಡಿ ನಾವು ಹೇಳಿದ್ರೆ ಆಯ್ತು. ಈಗ ಅದೇ ರೀತಿಲಿ ಒಂದು ಕಾಯಿಲ್ ಇರುತ್ತೆ, ಒಂದು ಸೊಲೆನಾಯ್ಡ್ ಇರುತ್ತೆ. ಆವಾಗ ಆ ಸೊಲೆನಾಯ್ಡ್ ನ ಇಂಡಕ್ಟನ್ಸ್ ನ ಮೇಲೆ ಯಾವ್ಯಾವ ಫ್ಯಾಕ್ಟರ್ಸ್ ಪರಿಣಾಮ ಬೀರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಈ ಎರಡರದ್ದು ಫಾರ್ಮ್ಯುಲಾ ನೀವು ಕಂಪೇರ್ ಮಾಡಿದ್ರೆ ಎರಡು ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲಿ 2 ಕಾಯಿಲ್ ಇರುತ್ತೆ, 2 ಸಪರೇಟ್ ಕಾಯಿಲ್ ಇರುತ್ತೆ. ಹೌದಾ? ಮ್ಯೂಚುವಲ್ ಇಂಡಕ್ಟನ್ಸ್ ಆಗ್ಬೇಕು ಅಂದ್ರೆ ಎರಡು ಕಾಯಿಲ್ ಇರಲೇಬೇಕು. ಸೊ 2 ಇರಲೇಬೇಕು ಅಂದ್ರೆ
ಒಂದು ಕಾಯಿಲ್ ನಲ್ಲಿರುವಂತ ನಂಬರ್ ಆಫ್ ಟರ್ನ್ ಅನ್ನ ನಾನು N1 ಅಂತ ಕರ್ಕೊಂಡಿದ್ದೇನೆ, ಇನ್ನೊಂದು ಕಾಯಿಲ್ ಅಲ್ಲಿರುವಂತ ನಂಬರ್ ಆಫ್ ಟರ್ನ್ ಅನ್ನ ನಾನು N2 ಅಂತ ಕರ್ಕೊಂಡಿದ್ದೇನೆ. ಹೀಗಾಗಿ ಇಲ್ಲಿ N1 ಮತ್ತೆ N2 ಸಪರೇಟ್ ಆಗಿ ಬಂತು. ಇಲ್ಲಿ ಆ ಪ್ರಶ್ನೆನೇ ಬರಲ್ಲ, ಇಲ್ಲಿ ಇರೋದೇ ಒಂದು ಕಾಯಿಲ್, ಬಟ್ ಇಲ್ಲಿ N ಟರ್ಮ್ 2 ಬರಬೇಕಾಗಿತ್ತು, ಯಾಕಂದ್ರೆ ಡೈಮೆನ್ಷನ್ ಎಲ್ಲ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ. ಹೀಗಾಗಿ ಅಲ್ಲಿ N² ಬಂತು. ಇಲ್ಲಿ N ಒಂದೇ ಟೈಪ್ ಇದೆ, N ಹತ್ತತ್ರ ಬರ್ತವೆ, ಎರಡು ಬೇರೆ ಬೇರೆ ಅಲ್ಲ ಇಲ್ಲಿ, ಬಟ್ ಇಲ್ಲಿ ಎರಡು ಬೇರೆ ಬೇರೆ. ಸೊ N1 ಬೇರೆ N2 ಬೇರೆ. ಸೊ ಇಲ್ಲಿ ಈ ರೀತಿ ಬಂದಿದೆ. ಬಾಕಿ ಎಲ್ಲ ಸೇಮ್ ಇದೆ. N ಅನ್ನುವಂತ ಒಂದು ಫ್ಯಾಕ್ಟರ್ ಬಿಟ್ರೆ ಬಾಕಿ ಎಲ್ಲ ಸೇಮ್ ಇದೆ. μ0 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲಿ ಏರಿಯಾ ಇಲ್ಲೂ ಇದೆ, ಇಲ್ಲೂ ಇದೆ, ಲೆಂತ್ ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೋದು, ಇದೊಂದು ಹೇಳ್ಬೋದು. ಓಕೆನಾ? ಅದೇ ರೀತಿ ಇಲ್ಲಿ ಕೇಳಿದ್ರೆ ಹೆಚ್ಚಂದ್ರೆ 3 ಮಾರ್ಕಿಗೆ ಕೇಳ್ತಾರೆ ಸಣ್ಣ, ಹೀಗಾಗಿ 3 ಫ್ಯಾಕ್ಟರ್ ನ ಬರೀರಿ ಅಂತ ಕೇಳ್ಬೋದು. ಹೀಗಾಗಿ 1, 2, 3. ಇನ್ನೊಂದದು ಇದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ, ಯಾಕಂದ್ರೆ ನಿಮ್ಗೆ ಕೇಳೋದು 3 ಮಾರ್ಕಿಗೆ. ಸರಿನಾ? ಈಗ ಇಲ್ಲಿ ನೋಡಿ, ಈ ಮ್ಯೂಚುವಲ್ ಇಂಡಕ್ಟೆನ್ಸ್ ನಲ್ಲಿ ಒಂದ್ ಸ್ವಲ್ಪ ಇನ್ಸೈಟ್ ನಮ್ಗಿಲ್ ಬೇಕು. ಈ ಮ್ಯೂಚುವಲ್ ಇಂಡಕ್ಟೆನ್ಸ್ ನಲ್ಲಿ μ0 ಅಂದ್ರೆ ಎರಡು ಕಡೆ μ0 ಅಂದ್ರೇನು, ಪರ್ಮಿಯಬಿಲಿಟಿ. ಹೌದಾ? ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ 2 ಕಾಯಿಲ್ ಇರುತ್ತೆ, ಇಲ್ಲೊಂದು ಕಾಯಿಲ್ ಇದೆ, ಇಲ್ಲೊಂದು ಕಾಯಿಲ್ ಇದೆ, ಅದ್ರ ಮೇಲ್ಗಡೆ ಇನ್ನೊಂದು ಕಾಯಿಲ್ ಇದೆ. ಸೊ ಇಲ್ಲಿ ನಾವು ಪರ್ಮಿಯಬಿಲಿಟಿ ಏನ್ ತಗೋತೀವೋ, ಇದು 1ನೇ ಕಾಯಿಲ್ ಮತ್ತೆ 2ನೇ ಕಾಯಿಲ್ ಮಧ್ಯೆ ಇರುವ ಸ್ಪೇಸ್ ಏನಿದೆಯಲ್ವಾ, ಅದರ ಪರ್ಮಿಯಬಿಲಿಟಿ ತಗೋತೇವೆ. ಇಲ್ಲಿ ಇರೋದೇ ಒಂದು ಕಾಯಿಲ್, ಹೀಗಾಗಿ ಆ ಕಾಯಿಲಿನ ಒಳಗಡೆಗೆ ಏನ್ ಸ್ಪೇಸ್ ಇರುತ್ತೋ ಅದರ ಪರ್ಮಿಯಬಿಲಿಟಿ ತಗೋತೇವೆ. ಸರಿನಾ? ಎಕ್ಸಾಮ್ ನಲ್ಲಿ ಇಷ್ಟೆಲ್ಲ ಡೀಟೇಲ್ ಆಗಿ ಬರಿಬೇಕಂತಿಲ್ಲ, ಬಟ್ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇರೋದಷ್ಟೇ. ಈಗ ಇಲ್ಲಿ N1 ಮತ್ತೆ N2 ಅಂತ ತಗೊಂಡಿದ್ದಾರೆ. ಇದಂದ್ರು ಏನಂತ ಗೊತ್ತಾಯ್ತಲ್ಲ, ನಂಬರ್ ಆಫ್ ಟರ್ನ್ಸ್. ಓಕೆನಾ? ಇದನ್ನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕಂತಿಲ್ಲ. ಇಲ್ಲೂ N ಅಂತಂದ್ರೆ ನಂಬರ್ ಆಫ್ ಟರ್ನ್ಸ್. ಇಲ್ಲಿ ಏರಿಯಾ, ಇಲ್ಲೂ ಏರಿಯಾ ಇದೆ, ಇಲ್ಲೂ ಏರಿಯಾ ಇದೆ. ಇಲ್ಲಿ ಏರಿಯಾ ಅಂದ್ರೆ ಏನು, ಇಲ್ಲಿ ಏರಿಯಾ ಅಂದ್ರೆ ಏನು ಅಂತ ನೋಡಿ. ಇಲ್ಲಿದೆಯಲ್ವಾ ಏರಿಯಾ, ಈ ಏರಿಯಾ ಇಲ್ಲಿ ಒಂದು ಕಾಯಿಲ್ ಇರುತ್ತೆ, ಅದರ ಹೊರಗಡೆಗೆ ಇನ್ನೊಂದು ಕಾಯಿಲ್ ಇರುತ್ತೆ. ಏರಿಯಾ ಅಂದ್ರೆ ಕ್ರಾಸ್ ಸೆಕ್ಷನ್ ಏರಿಯಾ. ಕ್ರಾಸ್ ಸೆಕ್ಷನ್ ಏರಿಯಾ ಅಂದ್ರೆ ಆಲ್ರೆಡಿ ಐಡಿಯಾ ಇರುತ್ತೆ ನಿಮ್ಗೆ. ಹೌದಾ? ಕರೆಂಟ್ ಎಲೆಕ್ಟ್ರಿಸಿಟಿ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಈ ರೀತಿ ನಮ್ದು ವೈರ್ ಇದೆ ಅಂತಂದ್ರೆ, ಈ ರೀತಿಯಾಗಿ ಒಂದು ನಮ್ದು ವೈರ್ ಏನೋ ಇದೆ ಅಂತಂದ್ರೆ, ಕ್ರಾಸ್ ಸೆಕ್ಷನ್ ಏರಿಯಾ ಅಂದ್ರೆ ಯಾವುದು ಅಂದ್ರೆ, ಈ ವೈರ್ ಕಟ್ ಮಾಡಿ, ಈ ವೈರ್ನ ಈ ರೀತಿ ಕಟ್ ಮಾಡಿ ಈ ರೀತಿಯಾಗಿ ನೋಡಿದಾಗ ನಮ್ಗೆ ಈ ಏರಿಯಾ ಏನ್ ಕಾಣ್ತಾ ಇರತ್ತೋ ಈ ಏರಿಯಾ ಕ್ರಾಸ್ ಸೆಕ್ಷನಲ್ ಏರಿಯಾ. ಅಂದ್ರೆ ಇದೇನಿದೆಯಲ್ವಾ, ಇದು ಕ್ರಾಸ್ ಸೆಕ್ಷನಲ್ ಏರಿಯಾ. ಈಗ ಇಲ್ಲಿ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ನಾವ್ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು, ಇಲ್ಲಿ ಒಂದಿರತ್ತೆ, ಹಾಗೆ ಅದರ ಹೊರಗಡೆಗೆ ಇನ್ನೊಂದಿರುತ್ತೆ. ಹೌದಾ? ಈ ಎರಡಕ್ಕೂ ಕಾಮನ್ ಆಗಿರುವಂತ ಕ್ರಾಸ್ ಸೆಕ್ಷನ್ ಏರಿಯಾವನ್ನ ನಾವ್ ಇಲ್ಲಿ ಕನ್ಸಿಡರ್ ಮಾಡಬೇಕು. ಸರಿನಾ? ಇಲ್ಲಾದ್ರೆ ಇರೋದೇ ಒಂದು ಕಾಯಿಲ್, ಹೀಗಾಗಿ ಅದರ ಕ್ರಾಸ್ ಸೆಕ್ಷನ್ ಏರಿಯಾವನ್ನ ಕನ್ಸಿಡರ್ ಮಾಡ್ತೀವಿ. ಸಿಂಪಲ್ ಇದೆ. 3ಕ್ಕೂ ಕೇಳಿದ್ರೆ ಯಾವ್ಯಾವ ಫ್ಯಾಕ್ಟರ್ ಕೇಳಿದ್ರೆ ಇದೊಂದು ಫ್ಯಾಕ್ಟರ್ ಅಂದ್ರೆ ಪರ್ಮಿಯಬಿಲಿಟಿ ಯಾವ್ದ್ರದ್ದು ಅಂತ ಗೊತ್ತಲ್ವಾ. ಹಾಗೆ N1 N2 ಅಂದ್ರೆ ನಂಬರ್ ಆಫ್ ಟರ್ನ್ಸ್, ಹಾಗೆ ಕ್ರಾಸ್ ಸೆಕ್ಷನ್ ಏರಿಯಾ ಅಂತ ಬರೆದ್ರೆ ನಿಮ್ಗೆ ಆಗ ಹೋಗುತ್ತೆ. ಓಕೆನಾ? ಇದ್ರದ್ದು ಡಿರೈವೇಶನ್ ಇದೆ, ಬಟ್ ಇದ್ರ ಡಿರೈವ್ ಮಾಡ್ತಾ ಕೂತ್ರೆ ಸ್ಟೆಪ್ ಮಾಡ್ತಾ ಕೂತ್ರೆ ತುಂಬಾ ಲೆಂದಿ ಆಗುತ್ತೆ. ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಕೇಳೋದೇ ಜಸ್ಟ್ 3 ಮಾರ್ಕ್ ಕ್ವಶನ್, ಇದ್ರ ಡಿರೈವ್ ಮಾಡಿದ್ರೆ ಜಾಸ್ತಿ ಆಗತ್ತೆ. ಹೀಗಾಗಿ ಇದ್ರ ಡಿರೈವೇಶನ್ ಕೇಳಕ್ ಚಾನ್ಸೇ ಇಲ್ಲ. ಕೇಳಿದ್ರೆ ಈ ರೀತಿ ಪ್ರಶ್ನೆ ಕೇಳ್ತಾರೆ, ಇದಕ್ಕೆ ನೀವು ಉತ್ತರ ಬರೆಯೋದಕ್ಕೆ ಆಲ್ರೆಡಿ ರೆಡಿ ಆಗಿದ್ದೀರಾ. ಇದೇ ಇಂಡಕ್ಟೆನ್ಸ್ ಸೆಕ್ಷನ್ ನಲ್ಲಿ ನಿಮ್ಗೊಂದು ಇಂಪಾರ್ಟೆಂಟ್ ಡಿರೈವೇಶನ್ ಯಾವ್ದಪ್ಪ ಅಂದ್ರೆ, ಎನರ್ಜಿ ಸ್ಟೋರ್ಡ್ ಇನ್ ಆನ್ ಇಂಡಕ್ಟರ್. ಈ ಡಿರೈವೇಶನ್ ಮಾಡ್ಲಿಕ್ಕೆ ನೀವು 2 ವಿಷಯಗಳನ್ನ ನೆನ್ಪಿಟ್ಕೋಬೇಕು, ಈ 2 ಫಾರ್ಮುಲಾಗಳನ್ನ ನೆನ್ಪಿಟ್ಕೋಬೇಕು. ಇವುಗಳದ್ದು ಕಥೆ ಇದೆ, ಬಟ್ ಪ್ರಾಬ್ಲಮ್ ಏನಂದ್ರೆ ಇವ್ರ ಸ್ಟೋರಿ ಕೇಳಕ್ಕೆ ಇಲ್ಲಿ ಯಾರಿಗೂನು ಇಷ್ಟ ಇಲ್ಲ, ಹೇಳ್ತಾ ಕೂರೋಕೆ ಈಗ ನಂಗೂನು ಟೈಮೂ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಸರಿನಾ? ಹಿಂಗಾಗಿ ಇವೆರಡನ್ನ ನೆನ್ಪಿಟ್ಕೊಳ್ಳಿ. ಆ ಸ್ಟೋರಿ ಎಲ್ಲ ಹೇಳಿ ನೀವು ಕೇಳಿ ತಲೆ ತುಂಬ್ಕೊಳ್ಳೋಕ್ಕಿಂತವ ಈಗ ಇದನ್ನ ನೆನ್ಪಿಟ್ಕೊಳ್ಳೋದು ಈಸಿ ಅಂತ ನನ್ಗನ್ಸ್ತು. ಹೀಗಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಗೆ ಬೇಕು ಅಂದ್ರೆ ಹಾಕ್ರಿ, ಕಮೆಂಟ್ ಹಾಕ್ರಿ. ಇದೆ ಅಲ್ವಾ MCQ ಸೆಷನ್, ಆ ದಿನ ಇದನ್ನ ಹಿಡ್ಕೊಂಡು ಪೂರ್ತಿ ತಗೊಳ್ಳೋಣ. ಓಕೆನಾ? ಆ ದಿನ ಈ ಡೌಟ್ ಎಲ್ಲ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆನಾ? ಬೇಕಂದ್ರೆ ಕಮೆಂಟ್ ಹಾಕಿಡಿ. ಸರಿನಾ? ಇಂಟ್ರೆಸ್ಟ್ ಇದ್ರೆ ಹಾಕಿಡಿ ಕಮೆಂಟ್, ಆ ದಿವಸ ತಗೋತೀನಿ. ಹೆಂಗು MCQ ಬರೋದಿದೆಯಲ್ವಾ, ಮತ್ತೊಂದ್ಸಲ ಲೈವ್ ಬರೋದಿದೆ ನಾನು. ಈಗ ಇಲ್ಲಿ ನೋಡೋಣ. ಇದಾಯ್ತು. ಈಗ ಇದ್ರ ಕಥೆ ಏನು, ಇದು ಸ್ವಲ್ಪ ಸ್ಟೋರಿ ಬರೀಬೇಕಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಏನು DW ಅಂದ್ರೆ ಇಲ್ಲಿ ಒಂದು ಕಾಯಿಲ್ ಇರುತ್ತೆ. ಆ ಕಾಯಿಲ್ ನಲ್ಲಿ ಇಷ್ಟು ಕರೆಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಏನ್ ಕೆಲಸ ಮಾಡಬೇಕು ಅದು DW. ಓಕೆ, ಒಂದ್ ಸ್ವಲ್ಪ ಕೆಲಸ ಮಾಡಬೇಕು. ಕರೆಂಟ್ ಅನ್ನ ಆ ಕಾಯಿಲ್ ಒಳಗಡೆ ಎಸ್ಟಾಬ್ಲಿಷ್ ಮಾಡೋಕೆ ಈ ಕೆಲಸ ಮಾಡಬೇಕು. ಎಷ್ಟರವರೆಗೆ ಮಾಡಬೇಕು? ಚಿಕ್ಕ ಟೈಮ್ ಇಂಟರ್ವಲ್ DT ಇಲ್ಲಿ ಆ ಕೆಲಸವನ್ನು ಮಾಡಬೇಕು. ಸರಿನಾ? ಈಗ ಈ 2 ಫಾರ್ಮುಲಾ ಇದೆಯಾ ನಿಮ್ಮ ಹತ್ರ?
ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಕೊಟ್ಕೊಳ್ಳಿ, ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತ ಕೊಟ್ಕೊಳ್ಳಿ. ಇಲ್ಲಿರೋದು ಇ, ಹೌದಾ? ನಾವೇನು ಮಾಡಬಹುದು, ಈ ವ್ಯಾಲ್ಯೂವನ್ನ ಇಲ್ಲಿ ಇ ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಸೊ ಅದನ್ನ ಮೊದಲು ಮಾಡ್ಕೊಳ್ಳೋಣ. ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಈ ಜಾಗದಲ್ಲಿ ಇದನ್ನ ಬರ್ಕೋತಾ ಇದ್ದೀನಿ, ದಟ್ಸ್ ಆಲ್. ಡಿ ಐ ಬೈ ಡಿ ಟಿ, ಉಳ್ಕೊಂಡಿರೋದೇನಿಲ್ಲಿ ಐ ಇಂಟು ಡಿ ಟಿ. ಕ್ಲಿಯರಾ? ಇಲ್ಲಿ ಡಿ ಟಿ ಇದೆ, ಇಲ್ಲೂ ಡಿ ಟಿ ಇದೆ, ಕ್ಯಾನ್ಸಲ್ ಆಗಿ ಹೋಗ್ಬಿಡತ್ತೆ. ಉಳ್ಕೊಂಡಿರೋದು ಯಾವುದು? ಇಷ್ಟು ಉಳ್ಕೊಂಡಿದೆ. ಓಕೆನಾ? ಈಗ ಇಲ್ಲಿ ನನಗೆ ಕೊಟ್ಟಿರೋದು ಯಾವುದು? ಚಿಕ್ಕ ವರ್ಕ್ ಡನ್. ನನಗೆ ಚಿಕ್ಕ ವರ್ಕ್ ಡನ್ ಗೊತ್ತಿದ್ರೆ ಸಾಕ, ನನಗೆ ಪೂರ್ತಿ ವರ್ಕ್ ಡನ್ ಗೊತ್ತಾಗ್ಬೇಕು, ಹೌದಾ? ಹೀಗಾಗಿ ನಾನು ಇದು ಪಾರ್ಟ್ ಅಲ್ಲಿ ಇದೆ, ಚಿಕ್ಕ ಚಿಕ್ಕ ವರ್ಕ್ ಡನ್ ಇದೆ, ನನಗೆ ಪೂರ್ತಿ ವರ್ಕ್ ಡನ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇದನ್ನ ಇಂಟಿಗ್ರೇಟ್ ಮಾಡಬೇಕು, ಹೌದಾ? ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡಿದಾಗ ನನಗೆ ಏನ್ ಸಿಗ್ಬೇಕು? ಕರೆಂಟ್ 0 ಇಂದ ನನಗೆ ಫುಲ್ ಕರೆಂಟ್ ಸಿಗ್ಬೇಕು, ಕರೆಂಟ್ ಐ ವರೆಗೂ ಸಿಗಬೇಕು. ಸೊ ಈ ರೀತಿಯಾಗಿ ನಾನು ಇಂಟಿಗ್ರೇಟ್ ಮಾಡ್ಕೋತೀನಿ. ನೀವು ಎರಡು ಕಡೆಗೆ ಬೇಕಾದ್ರೆ ಈ ರೀತಿಯಾಗಿ ಬರ್ಕೋಬಹುದು, ಓಕೆನಾ? ಅದು ಹಾಗೆ ಬರ್ಕೊಂಡ್ರು ಏನ್ ತೊಂದರೆ ಇಲ್ಲ. ಈಗ ಡಿ ಡಬ್ಲ್ಯೂ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಫುಲ್ ವರ್ಕ್ ಡನ್ ಸಿಗತ್ತೆ, ಕರೆಕ್ಟಾ? ಅದೇ ರೀತಿ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಅಂತ ನೋಡೋಣ. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಕಾನ್ಸ್ಟೆಂಟ್ ಅನ್ನು ಹೊರಗಡೆ ತೆಕ್ಕೋಬೇಕು. ಕಾನ್ಸ್ಟೆಂಟ್ ಯಾರಿದ್ದಾರೆ ಇಲ್ಲಿ? ಇಂಡಕ್ಟನ್ಸ್ ಕಾನ್ಸ್ಟೆಂಟ್ ಇದೆ. ಸೊ ಆ ಇಂಡಕ್ಟನ್ಸ್ ಅನ್ನು ಹೊರಗಡೆ ತೆಕ್ಕೊಳ್ಳಿ. ಇಂಡಕ್ಟನ್ಸ್ ಹೊರಗಡೆ ಹೋದ್ಮೇಲೆ ಉಳ್ಕೊಂಡಿರೋದು ಇಷ್ಟು, ಯಾವುದು? ಡಿ ಐ ಇದೆ ಮತ್ತೆ ಐ ಇದೆ. ಅಂದ್ರೆ ನಾವು ಇಂಟಿಗ್ರೇಷನ್ ಆಫ್ ಐ ವಿತ್ ರಿಸ್ಪೆಕ್ಟ್ ಟು ಡಿ ಐ ಮಾಡ್ಬೇಕು, ಹೌದಾ? ವಿತ್ ರಿಸ್ಪೆಕ್ಟ್ ಟು ಐ ಮಾಡ್ಬೇಕು. ಇವಾಗ ಏನ್ ಬರುತ್ತೆ ಅಂತ ನೋಡೋಣ. ಹಾಗೆ ಲಿಮಿಟ್ ಅನ್ನು ಹಾಕೊಳ್ಳಿ 0 ಇಂದ ಐ ವರೆಗೆ, ಹೌದಾ? 0 ಇಂದ ಐ ವರೆಗೆ. ಈಗ ಡಬ್ಲ್ಯೂ ಇಸ್ ಈಕ್ವಲ್ ಟು ಇದನ್ನ ಇದ್ದಕ್ಕಿದ್ದಾಗೆ ಬರ್ಕೋತೀರಾ. ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಮಾಡಿದಾಗ ಏನ್ ಬರುತ್ತೆ? ಓಕೆ, ಇದನ್ನು ಡೆಫಿನೆಟ್ ಇಂಟಿಗ್ರೇಟ್ ಅನ್ನ ಬರ್ಕೋತೀನಿ. ಒಂದು ಕಾನ್ಸ್ಟೆಂಟ್ ಬರುತ್ತೆ ಲಾಸ್ಟಿಗೆ ಅನ್ನೋದು ನಿಮ್ಗೆ ಗೊತ್ತಲ್ವಾ? ಬಟ್ ಇದನ್ನ ಬರ್ಕೊಳ್ಳಿ. ಇವಾಗ ಏನಾಗತ್ತಪ್ಪ ಅಂತಂದ್ರೆ ಏನಿದೆಯೋ ಅದಕ್ಕೆ ಒಂದು ಪವರ್ ಆಡ್ ಆಗತ್ತೆ, ಹೌದಾ? ಒಂದು ಪವರ್ ಆಡ್ ಆಗತ್ತೆ. ಈಗ ಪವರ್ ನಲ್ಲಿ ಏನ್ ಬರ್ಕೊಂಡಿದಿರೋ ಅದೇ ಟರ್ಮ್ ಇಂದ ನಾವು ಡಿವೈಡ್ ಕೂಡ ಮಾಡ್ಕೊತೀವಿ, ಕರೆಕ್ಟಾ? ಸೊ ಈ ರೀತಿಯಾಗಿ ಬರುತ್ತೆ. ಮತ್ತೆ ಪ್ಲಸ್ ಸಿ ಅಂತ ಬರುತ್ತೆ. ಬಟ್ ಇಲ್ಲಿ ನಮ್ದು ಡೆಫಿನೆಟ್ ಇಂಟಿಗ್ರಲ್ ಆಗಿರೋದ್ರಿಂದ ಎಕ್ಸ್ಟ್ರಾ ಕಾನ್ಸ್ಟೆಂಟ್ ಪ್ಲಸ್ ಸಿ ಅಂತ ಏನ್ ಬರ್ತಿತ್ತು ಅದನ್ನ ನಾವು ಬರ್ಕೊಳ್ಳೋದಕ್ಕೆ ಹೋಗಲ್ಲ, ಇಷ್ಟನ್ನು ಮಾತ್ರ ಬರ್ಕೋತೀವಿ. ಈಗ ಐ ಪವರ್ ಎಷ್ಟಿದೆ? 1 ಇದೆ, ಹೌದಾ? ಸೊ ನಮ್ಮ ಆನ್ಸರ್ ಏನ್ ಬರ್ಬೇಕು? ಐ ಪವರ್ 1 + 1 ಬರ್ಬೇಕು. ಅಂದ್ರೆ ಐ ಪವರ್ 2 ಬರ್ಬೇಕಾಯ್ತು, ಹೌದಾ? ಐ ಪವರ್ 2 ಬರ್ಬೇಕಾಯ್ತು. ಡಿವೈಡೆಡ್ ಬೈ ಇದನ್ನೇ ಕೆಳಗೆ ಬರ್ಕೊಂಡಿದ್ದೀವಿ, 2 ಆಯ್ತು, ಹೌದಾ? ಕ್ಲಿಯರಾ? ಈಗ ಲಿಮಿಟ್ ಹಾಕೊಳ್ಳಿ. ಲಿಮಿಟ್ ಎಷ್ಟಿದೆ? 0 ಇಂದ ಐ ವರೆಗೂ ಇದೆ. ಲಿಮಿಟ್ ಸಾಲ್ವ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಲಿಮಿಟ್ ಸಾಲ್ವ್ ಮಾಡ್ಬೇಕಾದ್ರೆ ಮೊದಲು ಅಪ್ಪರ್ ಲಿಮಿಟ್ ಹಾಕೋಬೇಕು, ಮೈನಸ್ ಮಾಡ್ಕೊಂಡು ಲೋವರ್ ಲಿಮಿಟ್ ಹಾಕೋಬೇಕು, ಕರೆಕ್ಟಾ? ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಲ್ ಇಂಟು ಮೊದಲು ಅಪ್ಪರ್ ಲಿಮಿಟ್ ಹಾಕೊಳ್ಳಿ. ಅಪ್ಪರ್ ಲಿಮಿಟ್ ಏನಿದೆ? ಐ ಇದೆ. ಸೊ ವೇರಿಯೇಬಲ್ ಯಾರಿಲ್ಲಿ? ಐ. ಇದ್ರ ಜಾಗದಲ್ಲಿ ಕ್ಯಾಪಿಟಲ್ ಐ ಬರ್ಕೋಬೇಕು. I² / 2 ಮೈನಸ್ ಇಲ್ಲೇನ್ ಬರುತ್ತೆ? ಲೋವರ್ ಲಿಮಿಟ್ ಹಾಕೊಂಡ್ರೆ ಐ ಜಾಗದಲ್ಲಿ 0 ಬರುತ್ತೆ. ಸೊ 0/2 ಅಂದ್ರೆ 0 ಆಗುತ್ತೆ ಇಲ್ಲಿ, ಹೌದಾ? ಇದನ್ನ ಬರಿದೇ ಇರು, ಎಲ್ಲ ಒಂದೇ. ಸೊ ಈ ರೀತಿಯಾಗಿ ನಮ್ಮ ಫೈನಲ್ ಎಕ್ಸ್ಪ್ರೆಷನ್ ಸಿಗುತ್ತೆ. ಇದನ್ನೇ ನಾವು ಒಂದ್ ಸ್ವಲ್ಪ ಚಂದ ಮಾಡಿ ರಿಅರೇಂಜ್ ಮಾಡಿ ಬರಿತೇವೆ ಅಂತಂದ್ರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಹಾಫ್ LI² ಅಂತ ಬರಿಬಹುದು, ಓಕೆನಾ? ಈ ರೀತಿಯಾಗಿ ಬರಿಬಹುದು. ಈಗ ಏನಾಗುತ್ತೆ? ಇದೇ ವರ್ಕ್ ಡನ್ ಪೊಟೆನ್ಶಿಯಲ್ ಎನರ್ಜಿ ಆಗಿ ಸೇವ್ ಆಗುತ್ತೆ, ಹೌದಾ? ಸೊ ಇದೇ ವರ್ಕ್ ಡನ್ ಪೊಟೆನ್ಶಿಯಲ್ ಎನರ್ಜಿ ಆಗಿ ಸೇವ್ ಆಗಿರೋದ್ರಿಂದ ನಾವು ಇದೇ ಎಕ್ಸ್ಪ್ರೆಷನ್ ಅನ್ನ ವರ್ಕ್ ಡನ್ ಜಾಗದಲ್ಲಿ ಪೊಟೆನ್ಶಿಯಲ್ ಎನರ್ಜಿ, ಇದೇ ವರ್ಕ್ ಡನ್ ತಾನೆ ಪೊಟೆನ್ಶಿಯಲ್ ಎನರ್ಜಿ ಆಗಿ ಸೇವ್ ಆಗೋದು. ಸೊ ಆ ರೀತಿಯಾಗಿ ಬರ್ಕೊಂಡು ಬಾಕಿಯದನ್ನ ಸೇಮ್ ಅಲ್ಲಿ ಬರ್ಕೋತೀವಿ, ಹಾಫ್ LI². ಇದಾಗಿತ್ತು ನಿಮ್ಮ ಎಕ್ಸ್ಪ್ರೆಷನ್. ಮೇನ್ ಇದು ಒಂದು ನೆನ್ಪಿಟ್ಕೊಂಡ್ರೆ, ಈ ಎರಡು ಫಾರ್ಮುಲಾಗಳನ್ನ ನೆನ್ಪಿಟ್ಕೊಂಡ್ರೆ ಬಾಕಿ ಎಲ್ಲವೂ ತನ್ನಿಂದ ತಾನೇ ಬರ್ತಾ ಹೋಗುತ್ತೆ. ಇವಾಗ ನ್ಯೂಮರಿಕಲ್ ನ ಸಾಲ್ವ್ ಮಾಡ್ಕೊಳ್ಳೋಣ. ಈ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಬೋರ್ಡ್ ಅಲ್ಲಿರೋ ಬಾಕಿ ಎಲ್ಲ ಉಜ್ಜುತ್ತೇನೆ, ಇದನ್ನ ಹಾಗೆ ಹೇಳ್ತೇನೆ. ಇದು ಹೆಂಗಿದ್ರು ನೀವು ನೆನ್ಪಿಟ್ಕೊಳ್ಳೇಬೇಕಲ್ವಾ ಈ ಫಾರ್ಮುಲಾ? ಇದೇ ಫಾರ್ಮುಲಾದಲ್ಲಿ ನಿಮ್ಗೆ ನ್ಯೂಮರಿಕಲ್ಸ್ ಅನ್ನು ಕೂಡ ಕೇಳ್ತಾರೆ ಅವರು. ಕೇಳಿದ್ರೆ ನ್ಯೂಮರಿಕಲ್ ಸಪೋಸ್ ಕೇಳಿದ್ರೆ, ಯೂಶ್ವಲಿ ಕೇಳಲ್ಲ, ಬಟ್ ಹಿಂದೆಲ್ಲ ಕೆಲವು ಬಾರಿ ಕೇಳಿದ್ದಾರೆ. ಈ ಚಾಪ್ಟರ್ ಇಂದ 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಈ ಕ್ವಶನ್ ಇಂದ ನ್ಯೂಮರಿಕಲ್ ನ, ಈ ಇಕ್ವೇಶನ್ ಇಂದ ನ್ಯೂಮರಿಕಲ್ ನ ಕೇಳಿದ ಉದಾಹರಣೆ ಇದೆ. ಫಾರ್ ಎಕ್ಸಾಂಪಲ್ ಎಲ್ಲೋಯ್ತದು ಕ್ವಶನ್ ಪೇಪರ್? 2016 ಮಾರ್ಚ್ ನಲ್ಲಿ ಕೇಳಿದ್ದಾರೆ, 2015 ಮಾರ್ಚ್ ನಲ್ಲಿ ಕೇಳಿದ್ದಾರೆ ಇದ್ರ ಮೇಲೆನೆ, ಓಕೆನಾ? ಸೊ ಇರ್ಲಿ,
ಗೊತ್ತಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಇದು ಹೆಂಗೂ ನೆನ್ಪಿಟ್ಕೋಬೇಕು ನೀವು ಡಿರೈವೇಶನ್ ಮಾಡ್ಲಿಕ್ಕೆ. ಹಾಗೆ ಇದೇ ಇದರಲ್ಲಿ ನೆನಪಲ್ಲಿ ನ್ಯೂಮರಿಕಲ್ ಕೂಡ ಸಾಲ್ವ್ ಆಗಿ ಹೋಗ್ಲಲ್ಲ. ಈಸಿ ನ್ಯೂಮರಿಕಲ್ ಇರುತ್ತೆ. 3 ಮಾರ್ಕ್ ನ್ಯೂಮರಿಕಲ್ ಯಾವತ್ತೂ ಟಫ್ ಇರಲ್ಲ, ತುಂಬಾ ಈಸಿ ಇರುತ್ತೆ. ಸರಿನಾ? ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬಂದೋಗ್ಬಿಡುತ್ತೆ. ಕ್ವಶನ್ ನಂಬರ್ 1 ಅನ್ನ ಬರೀತೇನೆ. ಅದನ್ನೆಲ್ಲ ಯಾವನ್ ಬರೀತಾನೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೇನೆ. ವಿಡಿಯೋ ಪಾಸ್ ಮಾಡ್ಕೊಂಡು ಒಂದ್ಸಲ ಪ್ರಶ್ನೆಯನ್ನ ಓದ್ಕೊಳ್ಳಿ. ಪ್ರಶ್ನೆಯಲ್ಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ, ಏನೇನ್ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ಏನಿರೋದು 3 ಸ್ಟೆಪ್. ಮೊದಲು ಪ್ರಶ್ನೆ ಓದ್ಕೊಂಡು ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳೋದು. ಎರಡನೇದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು. ಮೂರನೇದು ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ತೆಗೆಯೋದು. ಅಷ್ಟೇ ತಾನೆ? ಸೊ ಅವ್ರು ಏನೇನ್ ಕೊಟ್ಟಿದ್ದಾರೆ ಇಲ್ಲಿ, ಸೆಲ್ಫ್ ಇಂಡಕ್ಟನ್ಸ್ ಕೊಟ್ಟಿದ್ದಾರೆ. ಹೌದಾ? ಸೊ ಇಂಡಕ್ಟನ್ಸ್ ಎಷ್ಟಿದೆ? 5 ಮಿಲಿ ಹೆನ್ರಿ ಇದೆ. 5 ಮಿಲಿ ಹೆನ್ರಿ ಇದೆ. ಮಿಲಿ ಅಂತಂದ್ರೆ 5 ಇಂಟು 10 ಪವರ್, ಮಿಲಿ ಅಂದ್ರೆ 10 ಪವರ್ -3. ಹೌದಾ? ಹೆನ್ರಿ. ಇನ್ನೇನ್ ಕೊಟ್ಟಿದ್ದಾರೆ ಅಂತಂದ್ರೆ, ಚೇಂಜಸ್ ಫ್ರಮ್ 2.5 ಆಂಪೇರ್ ಟು 2 ಆಂಪೇರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ನಾವು ಚೇಂಜ್ ಇನ್ ಕರೆಂಟ್ ಅನ್ನ ನೋಡ್ಬೇಕು. ಕರೆಕ್ಟಾ? ಚೇಂಜ್ ಇನ್ ಕರೆಂಟ್ ಅನ್ನ ನೋಡ್ಬೇಕು. 2.5 ಆಂಪೇರ್ ನಿಂದ 2 ಆಂಪೇರ್ಗೆ ಹೋಗಿದೆ ಕರೆಂಟು. 2.5 ಆಂಪೇರ್ ನಿಂದ 2 ಆಂಪೇರ್ಗೆ ಹೋಗಿದೆ. 2.5 ಆಂಪೇರ್ ನಿಂದ 2 ಆಂಪೇರ್ಗೆ ಹೋಗಿದೆ. ಸೊ ಕರೆಂಟ್ ನಲ್ಲಿ ಇರುವಂತ ಡಿಫ್ರೆನ್ಸ್ ಅಥವಾ ಚೇಂಜಸ್ ಏನಾಯ್ತು? ಚೇಂಜಸ್ 0.5 ಆಂಪೇರ್ ಆಯ್ತು. ಕರೆಕ್ಟಾ? ಚೇಂಜ್ ಆಗಿರೋದು ಎಷ್ಟು? ಕರೆಂಟ್ ಚೇಂಜ್ ಆಗಿರೋದು 0.5 ಆಂಪೇರ್. ಮೊದಲು 2.5 ಇತ್ತು, ಆಮೇಲೆ 2 ಆಯ್ತು. ಸೊ ಹೀಗಾಗಿ ಚೇಂಜ್ ಆಗಿರೋದು 0.5 ಆಂಪೇರ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಇನ್ 0.01 ಸೆಕೆಂಡ್ ಟೈಮ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಟೈಮ್ 0.01 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಇನ್ನೇನಾದ್ರೂ ಇದೆಯಾ? ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಸೆಲ್ಫ್ ಇಂಡಕ್ಟೆಡ್ EMF. ಕೇಳ್ತಾ ಇರೋದು EMF ಅನ್ನ ಕೇಳ್ತಾ ಇದ್ದಾರೆ. ಸೊ EMF ಫಾರ್ಮುಲಾ ಈ ರೀತಿಯಾಗಿರುತ್ತೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆನ್ಸರ್ ತೆಗಿತಾ ಹೋದ್ರೆ ಆಯ್ತು ನಮ್ದು. ನಮಗ್ ಬೇಕಾಗಿರೋದು EMF ಇಸ್ ಈಕ್ವಲ್ ಟು L ಇದೆ. L ಅಂತಂದ್ರೆ ಇಂಡಕ್ಟನ್ಸ್, ಇಲ್ಲೇ ಇದೆ ವ್ಯಾಲ್ಯೂ. 5 ಇಂಟು 10 ಪವರ್ -3 ಇದೆ. ಹಾಗೆ DI ಅಂತಂದ್ರೆ ಚೇಂಜ್ ಇನ್ ಕರೆಂಟ್. ಐ ಅಂದ್ರೆ ಕರೆಂಟ್ ತಾನೆ? ಸೊ DI ಅಂತಂದ್ರೆ ಚೇಂಜ್ ಇನ್ ಕರೆಂಟ್. ಚೇಂಜ್ ಇನ್ ಕರೆಂಟ್ ಎಷ್ಟಿದೆ? 0.5 ಆಂಪೇರ್ ಇದೆ. 0.5 ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್ ಇಂಟರ್ವಲ್ನೇ ಅವ್ರು ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಸೊ ಚೇಂಜ್ ಇನ್ ಟೈಮ್ 0.01 ಮುಗಿತಲ್ವಾ? ಇವಾಗ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಲೆಕ್ಕ ಮಾಡಿದ್ರೆ ಆಯ್ತಷ್ಟೇ. 5 ಇಂಟು 0.5 ಡಿವೈಡೆಡ್ ಬೈ 0.01 ಅಂದ್ರೆ ಇಷ್ಟು 250 ಬರುತ್ತೆ. 250 ಇಂಟು 10 ಪವರ್ -3 ಅಂತ ಬರುತ್ತೆ. ಓಕೆನಾ? ಸೊ EMF ನಮ್ದು ಎಷ್ಟು ಬರುತ್ತೆ? 250 ಇದೆ. ಇದು ಮಾಡ್ಕೊಂಡೆ 10 ಪವರ್ -3 ಅನ್ನ ಆಮೇಲೆ ಬರ್ಕೊಂಡೆ. ಇಷ್ಟನ್ನು ಮಾಡ್ಕೊಂಡಾಗ 250 ಅಂತ ಬಂತು. ಇಂಟು 10 ಪವರ್ -3 ಅನ್ನ ಹಾಗೆ ಬರ್ಕೊಂಡೆ, ಇದ್ದಕ್ಕಿದ್ದಾಗೆ ಬರ್ಕೊಂಡೆ. ಸರಿನಾ? 10 ಪವರ್ -3 ಇದೆಯಲ್ವಾ? ಸೊ ನಾವೇನ್ ಮಾಡೋಣ? 3 ಪಾಯಿಂಟ್ ಅನ್ನ ಈ ಕಡೆ ತರೋಣ. ಓಕೆನಾ? ಈ ಕಡೆ ತರೋಣ. ಸೊ ನಾವು ಪಾಯಿಂಟ್ ಅನ್ನ ಲೆಫ್ಟಿಗೆ ಶಿಫ್ಟ್ ಮಾಡಿದ ಹಾಗೆ ಇದು ಇನ್ಕ್ರೀಸ್ ಆಗುತ್ತೆ, ಪವರ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ನಾ ಏನ್ ಮಾಡ್ತೇನೆ? ಪಾಯಿಂಟ್ ಅನ್ನ 3 ಈ ಕಡೆ ಶಿಫ್ಟ್ ಮಾಡ್ತೇನೆ. 3 ಈ ಕಡೆ ಶಿಫ್ಟ್ ಮಾಡಿದ್ಮೇಲೆ ಏನಾಯ್ತು? 0.250 ಆಯ್ತು. ಹೌದಾ? 3 ಈ ಕಡೆ ಶಿಫ್ಟ್ ಮಾಡ್ತೇನೆ. ಸೊ ಇದೇನಾಗ್ಬೇಕಾಯ್ತು? 10 ಪವರ್ 3 ಜಾಸ್ತಿ ಆಗ್ಬೇಕಾಯ್ತು. ಹೌದಾ? 3 ಜಾಸ್ತಿ ಆದಾಗ ಏನಾಗುತ್ತೆ? ಇದು 10 ಪವರ್ 0 ಆಗುತ್ತೆ, ಅಂದ್ರೆ 1 ಉಳ್ಕೊಳ್ಳುತ್ತೆ. ರೈಟ್? ಸೊ ಇದನ್ನ ಬರೆಯೋ ಅಗತ್ಯ ಇಲ್ಲ. ಸೊ ಇಷ್ಟಾಯ್ತು. ಸೊ ದಿಸ್ ಇಸ್ ವೋಲ್ಟ್. 3 ಸ್ಥಾನ ಈ ಕಡೆ ತಗೊಂಡೋದ್ನಾ? ಹೀಗಾಗಿ ಪವರ್ 3 ಜಾಸ್ತಿ ಮಾಡ್ಕೋಬೇಕು. 3 + 3 ಮಾಡಿದಾಗ ಏನಾಗುತ್ತೆ? -3 + 3 ಮಾಡಿದಾಗ 0 ಆಗುತ್ತೆ. 10 ಪವರ್ 0 ಅಂದ್ರೆ 1. ಹೌದಾ? ಸೊ ಇಷ್ಟು ಬಂತು. ಅಂದ್ರೆ 0.25 ವೋಲ್ಟ್ ಅನ್ನೋದು ನಮ್ಮ ಫೈನಲ್ ಆನ್ಸರ್. ಇದೇ ರೀತಿ ನೆಕ್ಸ್ಟ್ ಇನ್ನೊ ಒಂದು ಕ್ವಶನ್ ಇದೆ. ಕರೆಂಟ್ ಇನ್ ಸರ್ಕಿಟ್ ಫಾಲ್ಸ್ ಫ್ರಮ್ 5 ಆಂಪೇರ್ ಟು 0.5 ಆಂಪೇರ್. ಓಕೆನಾ? 5 ಇಂದ 0.5 ಅಲ್ಲ, ಸಾರಿ 0 ಆಂಪೇರ್. 5 ನಿಂದ 0 ಆಂಪೇರ್ ಬೀಳತ್ತಂತೆ. ಸೊ 5 - 0 ಏನಾಗಬೇಕಾಯ್ತು? 5 ಆಗ್ಬೇಕಾಯ್ತು. ಕರೆಕ್ಟಾ? ಹೀಗಾಗಿ ಚೇಂಜ್ ಇನ್ ಕರೆಂಟ್ ಏನಾಗಬೇಕಾಯ್ತು? 5 ಆಗಬೇಕಾಯ್ತು. ಚೇಂಜ್ ಇನ್ ಕರೆಂಟ್ 5 ಆಗಬೇಕಾಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಇನ್ 0.1 ಸೆಕೆಂಡ್. ಟೈಮ್ ಏನಿದೆ ಈ ಸಲ? 0.1 ಸೆಕೆಂಡ್ ಇದೆ. 0.1 ಸೆಕೆಂಡ್ ಇದೆ. ನೆಕ್ಸ್ಟ್ ಏನ್ ಕೇಳಿದ್ದಾರೆ? ಇಫ್ ಎನ್ ಎವರೇಜ್ EMF ಆಫ್ 200 ವೋಲ್ಟ್, ವೋಲ್ಟೇಜ್ ಕೊಟ್ಟಿದ್ದಾರೆ. ಓಕೆ, EMF ಅನ್ನು ಅವರೇ ಕೊಟ್ಟಿದ್ದಾರೆ 200 ವೋಲ್ಟ್ ಇದೆ ಅಂತ. ಸೊ 200 ವೋಲ್ಟ್ ಅಂತ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ಕೇಳ್ತಾ ಇರೋದೇನು?
ಎಸ್ಟಿಮೇಟ್ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಸರ್ಕಿಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾವೇನ್ ಕಂಡಿಡ್ಕೋಬೇಕು ಇವಾಗ ನಾವು ಇದನ್ನ ಕಂಡಿಡ್ಕೋಬೇಕು. ಓಕೆನಾ, ಬಾಕಿ ಎಲ್ಲ ವ್ಯಾಲ್ಯೂಸ್ ಅವ್ರು ಕೊಟ್ಟಿದ್ದಾರೆ, ಇದನ್ನ ಕಂಡಿಡ್ಕೊಂಡ್ರೆ ಆಯ್ತು. ಸೇಮ್ ಫಾರ್ಮುಲಾ ಕೊಟ್ಟಿರೋದು ಏನೇನು ಎಲ್ಲನ್ನ ನಾವು ಕಂಡಿಡ್ಕೋಬೇಕು. ಸೊ ಉಳಿದಿರೋದು ಏನಿದೆ ಅಲ್ವಾ, ಇದನ್ನ ಈ ಕಡೆಗೆ ಓಡಿಸ್ಬಿಡಿ ಈ ಕಡೆಗೆ. ಸೊ ಇಲ್ಲಿ ಡಿ ಟಿ ಡಿವೈಡೆಡ್ ಬೈ ಡಿ ಐ ಈಸ್ ಈಕ್ವಲ್ ಟು ಎಲ್ ಅಂತ ಸಿಗತ್ತೆ. ಹೌದಾ? ಸೊ ಅಂತಂದ್ರೆ ಏನು? ಅಂತಂದ್ರೆ ಇ ಎಂ ಎಫ್ ಎಷ್ಟಿದೆ? ಇ ಎಂ ಎಫ್ 200 ಇದೆ. ಸೊ ಈ ಜಾಗದಲ್ಲಿ 200 ಅಂತ ಬರ್ಕೋತೀನಿ. ಡಿ ಟಿ ಚೇಂಜ್ ಇನ್ ಟೈಮ್ ಎಷ್ಟಿದೆ? 0.1 ಇದೆ. ಡಿವೈಡೆಡ್ ಬೈ ಡಿ ಟಿ ಅಂತಂದ್ರೆ ಡಿ ಟಿ ಬೈ ಡಿ ಟಿ ಬರ್ಕೊಂಡ, ಸಾರಿ ಡಿ ಟಿ ಬೈ ಡಿ ಐ ಆಗ್ಬೇಕಿದು. ಹೌದಾ? ಇದು ಟಿ ಇಲ್ ಮೇಲೆ ಬರುತ್ತೆ, ಡಿ ಐ ಕೆಳಗಡೆ ಬರುತ್ತೆ. ಸೊ ಡಿ ಐ ಆಗ್ಬೇಕಿದು. ಡಿ ಐ ಅಂತಂದ್ರೆ ಚೇಂಜ್ ಇನ್ ಕರೆಂಟ್ ಇರೋದು 5. ಸೊ 5 ಅಂತ ಬರ್ಕೊಂಡೆ ಇಸ್ ಈಕ್ವಲ್ ಆಯ್ತಲ್ವಾ? ಇನ್ನೇನಾದ್ರೂ ಇದೆಯಾ? ಇನ್ನೇನು ಇಲ್ಲ ತಾನೆ. ಸೊ ನಮ್ಗೆ ಎಲ್ ಸಿಗತ್ತೆ. ಈ ರೀತಿ ಮಾಡಿದ್ರೆ ನಮ್ಗೆ ಸೆಲ್ಫ್ ಇಂಡಕ್ಟೆನ್ಸ್ ಸಿಗತ್ತೆ. ಇವಾಗ ಇಲ್ಲಿ ನೋಡಿ, ಕ್ಯಾಲ್ಕುಲೇಟರ್ ನಲ್ಲಿ ಹಾಕೊಂಡು ಮಾಡಿ ಆನ್ಸರ್ ಸಿಗತ್ತೆ. ಸೊ 200 ಡಿವೈಡೆಡ್ ಬೈ 5 ಅಂದ್ರೆ 40 ಬರುತ್ತಾ? 200 ಡಿವೈಡೆಡ್ ಬೈ 5 40 ಬರುತ್ತೆ. ಇಂಟು 0.1 ಇಂಟು 0.1 4 ಬರುತ್ತೆ. ಓಕೆನಾ? ಸೊ ನಮ್ಮ ಆನ್ಸರ್ 4 ಬರುತ್ತೆ. 4 ಅನ್ನ ಎಸ್ ಐ ಯೂನಿಟ್ ಏನು? ಇಂಡಕ್ಟೆನ್ಸ್ದು ಹೆನ್ರಿ. ಕರೆಕ್ಟಾ? ಸೊ ಹೀಗಾಗಿ 4 ಹೆನ್ರಿ ಅಂತ ನಾವು ಬರೀಬಹುದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರೆಂಟ್ ಇನ್ ಅ ಕಾಯಿಲ್ ಫಾಲ್ಸ್ ಫ್ರಮ್ 5 ಆಂಪಿಯರ್ ಟು 0 ಆಂಪಿಯರ್ ಇನ್ 0.1 ಸೆಕೆಂಡ್. The induced EMF in a coil if its self inductance is 4 ಹೆನ್ರಿ ಅಂತ ಕೊಟ್ಟಿದ್ದಾರೆ. ನಮ್ಮ ಆನ್ಸರ್ 4 ಹೆನ್ರಿ ಬಂದಿದೆ. ಅಂದ್ರೆ ಇದೇ ಕ್ವಶನ್ ಅನ್ನ ಸ್ವಲ್ಪ ತಿರ್ಚು ಮುರ್ಚು ಮಾಡಿ ಕೇಳಿದ್ದಾರೆ. ಅವ್ರು ಕೇಳ್ತಾ ಇರೋದು ಏನು? ಇನ್ನ ಏನ್ ಕೇಳ್ತಾ ಇದಾರೆ? ಕ್ಯಾಲ್ಕುಲೇಟ್ ದ ಇಂಡ್ಯೂಸ್ಡ್ ಇ ಎಂ ಎಫ್ ಕೇಳ್ತಾ ಇದಾರೆ. ಇ ಎಂ ಎಫ್ ಅನ್ನು ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇ ಎಂ ಎಫ್ ಆನ್ಸರ್ ಎಷ್ಟು ಬರಬೇಕು? 200 ವೋಲ್ಟ್ ಅಂತಾನೆ ಬರಬೇಕು. ನೀವೊಂದು ಕೆಲಸ ಮಾಡಿ, ಜಸ್ಟ್ ಫಾರ್ ಯುವರ್ ಪ್ರಾಕ್ಟೀಸ್ ಈ ಕ್ವಶನ್ ಅನ್ನ ವಿಡಿಯೋ ಪಾಸ್ ಮಾಡ್ಕೊಂಡು ಕ್ವಶನ್ ಓದ್ಕೊಳ್ಳಿ, ಏನೇನು ವ್ಯಾಲ್ಯೂ ಕೊಟ್ಟಿದ್ದಾರೋ ಅಂತ ಬರ್ಕೊಳ್ಳಿ. ಇದೆಲ್ಲ ಮಾಡಿ ನೋಡಿ, ವ್ಯಾಲ್ಯೂ ಎಲ್ಲ ಹಾಕಿ ನೋಡಿ. ನಿಮ್ಗೆ ಫೈನಲ್ ಆಗಿ ಆನ್ಸರ್ ಎಷ್ಟು ಬರಬೇಕು? 200 ವೋಲ್ಟ್ ಅಂತ ಬರಬೇಕು. ಇವಾಗ ನೆಕ್ಸ್ಟ್ ಟಾಪಿಕ್ಗೆ ಅಂದ್ರೆ ಲಾಸ್ಟ್ ಟಾಪಿಕ್ಗೆ ಹೋಗೋಣ. ಈ ಚಾಪ್ಟರ್ ನ ಕೊನೆ ಟಾಪಿಕ್ ಬಂದಿದ್ದೇವೆ, ಎ ಸಿ ಜನರೇಟರ್. ಈ ಎ ಸಿ ಜನರೇಟರ್ ಮೇಲೆ 3 ಮಾರ್ಕ್ 2 ಮಾರ್ಕ್ ಯಾವ ರೀತಿ ಕ್ವಶನ್ ಬರ್ಬೋದು? ಸಿಂಪಲ್ ಕ್ವಶನ್ ಬರುತ್ತೆ. ಎ ಸಿ ಕರೆಂಟ್ ಅಂದ್ರೆ ಏನು, ಯಾವ ಪ್ರಿನ್ಸಿಪಲ್ ಮೇಲೆ ಇದು ಕೆಲಸ ಮಾಡುತ್ತೆ, ಈ ರೀತಿ ಕ್ವಶನ್ ಬರುತ್ತೆ. ಏನು ಎ ಸಿ ಕರೆಂಟ್ ಅಂತ, ಎ ಸಿ ಜನರೇಟರ್ ಅಂತಂದ್ರೆ ನಾವಲ್ಲಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಹೇಗೆ ಜನರೇಟ್ ಮಾಡ್ತೀವಿ? ನಾವು ನಮ್ಮ ಮೆಕ್ಯಾನಿಕಲ್ ಎನರ್ಜಿಯನ್ನ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ಮೆಕ್ಯಾನಿಕಲ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತಹ ಡಿವೈಸ್ ಏನಿದೆಯೋ ಇದಕ್ಕೆ ನಾವು ಎ ಸಿ ಜನರೇಟರ್ ಅಂತ ಕರಿತೀವಿ. ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತಿದ್ದು ನೀವು ಹೇಳ್ಬೇಕು ನನಗೆ. ಅದು ಹೆಂಗ್ ಕೆಲಸ ಮಾಡುತ್ತೆ ಅಂತ ನಾನು ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಓಕೆನಾ? ಐ ಹೋಪ್ ನಿಮ್ಗೆ ಕಾಣಿಸ್ತಾ ಇದೆ. ಇದು ಈ ರೀತಿ ಇದೆ, ಸೆಟಪ್ ಈ ರೀತಿಲಿ ಇರುತ್ತೆ. ಇಲ್ಲಿ ಮಿಡ್ಲ್ ಇದೆಯಲ್ವಾ, ಇದು ಕಾಯಿಲ್. ಓಕೆನಾ? ಇದು ಕಾಯಿಲ್. ಇದನ್ನ ಸ್ಲಿಪ್ ರಿಂಗ್ಸ್ ಕನೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಅದು ಕನೆಕ್ಷನ್ ಮಿಸ್ ಆಗದೆ ಇರೋ ರೀತಿಲಿ ಅದು ನೋಡ್ಕೊಳತ್ತೆ. ಸರಿನಾ? ಈಗ ನಾವೇನ್ ಮಾಡ್ಬೇಕು ಅಂದ್ರೆ ನಾವಾಗೆ ಹೋಗಿ ಕಾಯಿಲ್ ಅನ್ನ ತಿರ್ಗಿಸ್ಬೇಕು. ಓಕೆನಾ? ಕಾಯಿಲ್ ಅನ್ನ, ಈ ಕಾಯಿಲ್ ಈ ರೀತಿ ಇರುತ್ತಲ್ವಾ, ಕಾಯಿಲ್ ಅನ್ನ ನಾವು ಈ ರೀತಿ ತಿರ್ಸ್ಬೇಕು. ನಾವು ಕಾಯಿಲ್ ಅನ್ನು ತಿರ್ಸ್ತಾ ಹೋಗ್ಬೇಕು. ಕಾಯಿಲ್ ಅನ್ನು ತಿರ್ಸ್ತಾ ಹೋದಾಗೆ ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಎಲ್ಲ ಗೊತ್ತಲ್ವಾ, ರೈಟ್ ಹ್ಯಾಂಡ್ ರೂಲ್ ಎಲ್ಲ ಅಪ್ಲೈ ಮಾಡಿ ನೀವು ಇಲ್ಲಿ ಕರೆಂಟ್ ಡೈರೆಕ್ಷನ್ ಅನ್ನು ಕಂಡ್ಕೋಬಹುದು. ಈಗ ನಾವು ಈ ಕಾಯಿಲ್ ಅನ್ನ ತಿರುಗಿಸಿದಾಗ ಏನಾಗುತ್ತೆ? ಕಾಯಿಲ್ ಅನ್ನು ತಿರುಗಿಸಿದಾಗ ಈ ಕಾಯಿಲ್ ಒಳಗಡೆ ಇರೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ತಿರುಗಿಸ್ತಾ ಇರ್ತೀರಾ, ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ತಿರುಗಿಸ್ತಾ ಇರ್ತೀರಾ, ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಫ್ಲಕ್ಸ್ ಚೇಂಜ್ ಆಗಬೇಕಾದ್ರೆ ಇಲ್ಲಿ 2 ಪಾಯಿಂಟ್ ಇದೆಯಲ್ವಾ, ಇದಕ್ಕೆ ಕನೆಕ್ಟೆಡ್ ಇರೋ ಪಾಯಿಂಟ್ ಅದು. ಸೊ ಈ ಪಾಯಿಂಟ್ ಅಲ್ಲಿ ಇ ಎಂ ಎಫ್ ಇಂಡ್ಯೂಸ್ ಆಗುತ್ತೆ. ಎ ಸಿ ಇ ಎಂ ಎಫ್ ಇಂಡ್ಯೂಸ್ ಆಗುತ್ತೆ. ಅಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಅದು ಒಂದ್ಸಲ ಇದು ಪಾಸಿಟಿವ್, ಇದು ನೆಗೆಟಿವ್ ಇರುತ್ತೆ. ಇನ್ನೊಂದ್ಸಲ ಇದು ಪಾಸಿಟಿವ್, ಇದು ನೆಗೆಟಿವ್. ಇನ್ನೊಂದ್ಸಲ ಇದು ಪಾಸಿಟಿವ್, ಇದು ನೆಗೆಟಿವ್. ಈ ರೀತಿ ಅದು ಚೇಂಜ್ ಆಗ್ತಾ ಶಿಫ್ಟ್ ಆಗ್ತಾ ಇರುತ್ತೆ. ಯಾಕೆ ಶಿಫ್ಟ್ ಆಗ್ತಾ ಇರುತ್ತೆ? ಅದೇ ಹೇಳದ್ನಲ್ಲ, ಇದ್ರ ಸ್ಟೋರಿ ಕೇಳಕ್ಕೆ ಇಲ್ಲಿ ಯಾರಿಗೂ ಟೈಮು ಇಲ್ಲ, ಇಷ್ಟ ಇಲ್ಲ. ಹೇಳ್ತಾ ಕೂರಕ್ಕೆ ಈಗ ನಂಗೂ ಟೈಮು ಇಲ್ಲ. ಬಟ್ ನೀವು ಇಂಟ್ರೆಸ್ಟ್ ಇರೋರು, ನಿಮ್ಗೆ ಟೈಮ್ ಇದ್ರೆ ಹಿಂಟ್ ಕೊಡ್ತೀನಿ ಕೇಳಿ. ರೈಟ್ ಹ್ಯಾಂಡ್ ಫ್ಲೆಮಿಂಗ್ ರೂಲ್ ಅನ್ನ ಹಾಕಿ ಇದನ್ನ ಮಾಡಿ. ಲೆಫ್ಟ್ ಹ್ಯಾಂಡ್ ಫ್ಲೆಮಿಂಗ್ ರೂಲ್ ಯಾವಾಗ ಹಾಕ್ತೀರಾ? ಲೆಫ್ಟ್ ಹ್ಯಾಂಡ್ ಇಂದ ಯಾವಾಗ ಹಾಕ್ತೀರಾ ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಆವಾಗ ನೀವು ಲೆಫ್ಟ್ ಹ್ಯಾಂಡ್ ಫ್ಲೆಮಿಂಗ್ ರೂಲ್ ಹಾಕ್ತಾ ಇದ್ರ. ಬಟ್ ರೈಟ್ ಹ್ಯಾಂಡ್ ಫ್ಲೆಮಿಂಗ್ ರೂಲ್ ಯಾವಾಗ ಹಾಕ್ಬೇಕು ಅಂದ್ರೆ ನೀವೇ ಫೋರ್ಸ್ ಹಾಕಿ, ನೀವೇ ಕೆಲಸ ಮಾಡಿ, ನೀವಲ್ಲಿ
EMF ಅನ್ನ ಇಂಡ್ಯೂಸ್ ಮಾಡ್ತಾ ಇದ್ದಾರೆ. ಇಂಡ್ಯೂಸ್ಡ್ EMF ಎಲ್ಲ ಯಾವತ್ತು ಬರುತ್ತೋ ಆವಾಗ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ, ರೈಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ರೂಲ್ ಅನ್ನ ಹಾಕ್ತೀರಾ. ಓಕೆನಾ? ಸೊ ಇಲ್ಲಿ EMF ಏನಾಗ್ತಾ ಇದೆ, ಇಂಡ್ಯೂಸ್ ಆಗ್ತಾ ಇದೆ. ಹೀಗಾಗಿ ರೈಟ್ ಹ್ಯಾಂಡ್ ಫ್ಲೆಮಿಂಗ್ ರೂಲ್ ಹಾಕಿದ್ರೆ ಪ್ರತಿ ಸಲ ನಿಮ್ಗೆ ಕರೆಂಟ್ ಇನ್ ಡೈರೆಕ್ಷನ್ ಹೆಂಗೆ ಅಂತ ಸಿಗುತ್ತೆ. ಪ್ರತಿ ರೌಂಡಿಗೂ ಅದು ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಅದು ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ. ಸರಿನಾ? ಸ್ವಲ್ಪ ಥಿಂಕ್ ಮಾಡಿ ಅದ್ರ ಬಗ್ಗೆ. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ಇದು ಪ್ರಿನ್ಸಿಪಲ್ ಯಾವುದು ಅಂತ ಹೇಳಿಲ್ಲ ಅಲ್ವಾ, ಯಾವ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡುತ್ತೆ ಅಂತ. ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ, ಫ್ಲಕ್ಸ್ ಚೇಂಜ್ ಆದಂಗೂ EMF ಇಂಡ್ಯೂಸ್ ಆಗುತ್ತೆ. ಹೌದಾ? ಸೊ ಇದು ಯಾವ ಪ್ರಿನ್ಸಿಪಲ್ ಆಯ್ತು? ಆಬ್ವಿಯಸ್ಲಿ ಇಟ್ ಈಸ್ ಫ್ಯಾರಡೇಸ್ ಪ್ರಿನ್ಸಿಪಲ್. ಸರಿನಾ? ಇದಾಗಿತ್ತು ಇವತ್ತಿನ ಕ್ಲಾಸ್. ನಾಳೆ ಬೆಳಿಗ್ಗೆ ಶಾರ್ಪ್ 6 ಗಂಟೆಗೆ ಇದೆಲ್ಲ ಕೂರ್ಸ್ಕೊಂಡು, ಅಂದ್ರೆ ಕಮೆಂಟ್ ನೋಡ್ತೀನಿ ನಾನು ಇವತ್ತು, ನಿಮ್ ಕಮೆಂಟ್ ಯಾವ ರೀತಿ ಬರುತ್ತೆ ಅಂತ. ನೀವು ಸಪೋಸ್ 6 ಗಂಟೆಗೆ ರೆಡಿ ಇದ್ದೀರಾ ಅಂತಂದ್ರೆ ನಾಳೆ ಬೆಳಿಗ್ಗೆ ಶಾರ್ಪ್ 6 ಗಂಟೆಗೆ ಬಂದು ಈ ಲಾಸ್ಟ್ 3 ಚಾಪ್ಟರ್ ಮಾಡಿದ್ದಾನೆ, ಚಾಪ್ಟರ್ ನಂಬರ್ 4, ಚಾಪ್ಟರ್ ನಂಬರ್ 5 ಅಂಡ್ ಚಾಪ್ಟರ್ ನಂಬರ್ 6. ಈ ಎಲ್ಲ 3 ಚಾಪ್ಟರ್ದು ಟಾಪ್ 100 MCQs ನ ಸೇರ್ಕೊಂಡು ಮುಗಿಸ್ಬಿಡೋಣ. ಓಕೆನಾ? ಅಲ್ಲೇ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಡೌಟ್ ಕೇಳೋದಿದ್ರೆ ಕೇಳಿ. ನೀವು ಇಲ್ಲಿ ಕಮೆಂಟ್ ಅಲ್ಲಿ ಹಾಕಿರೋ ಡೌಟ್ ಅನ್ನು ನಾನು ಅಲ್ಲೇ ಪಿಕ್ ಮಾಡಿ ಅಲ್ಲೇ ಸಾಲ್ವ್ ಮಾಡ್ತೀನಿ. ಸರಿ, ನಾನು ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಕ್ಲಾಸ್. ನಾಳೆ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ನಮಸ್ಕಾರ.